ನಮ್ಮ ಇವತ್ತಿನ ಕತೆ ಆತ್ಮಗೌರವ. ಬೆಳಗಿನ ಸಮಯವಾಗಿತ್ತು. ಅಡುಗೆ ರೂಮಿನಲ್ಲಿ ಶುಂಠಿ ಸೇರಿಸಿದ ಚಹಾ ಮತ್ತು ಪರಾಟಾದ ಪರಿಮಳ ಹರಡಿತ್ತು. ವಿಭಾ ಬೇಗ ಬೇಗ ತನ್ನ ಕೈಯನ್ನು ಆಡಿಸುತ್ತಾ ತಿಂಡಿಯನ್ನು ರೆಡಿ ಮಾಡುತ್ತಿದ್ದಳು. ಆಗ ಇನ್ನೊಂದು ರೂಮಿನಿಂದ ಸಿಟ್ಟು ತುಂಬಿದ ಗರ್ಜಿಸುವ ಧ್ವನಿ ಇಡೀ ಮನೆಯನ್ನು ತುಂಬಿತು. ವಿಭಾ, ವಿಭಾ, ಅರಿ ಎಲ್ಲಿ ಸತ್ತು ಹೋಗಿದ್ದೀಯಾ? ಬೇಗ ಇಲ್ಲಿ ಬಾ. ಧ್ವನಿ ಎಷ್ಟು ಖಡಕ್ಕಾಗಿತ್ತೆಂದರೆ ಅವಳ ಹೃದಯ ನಡುಗಿತು. ಅವಳ ಉಸಿರಾಟ ವೇಗವಾಗಿತ್ತು. ಅವಳು ಬೇಗ ಬೇಗನೆ ಪರಾಟವನ್ನು ಬೇಯಿಸಿ ತವಾದಿಂದ ತೆಗೆದು ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಬೇಗನೆ ತನ್ನ ಕೈಗಳನ್ನು ಒರೆಸಿಕೊಂಡು ಕೋಣೆಯ ಕಡೆಗೆ ಓಡಿದಳು. ಅವಳು ಕೋಣೆ ತಲುಪುವ ವೇಳೆಗೆ ಅವನು ಪುನಃ ಗರ್ಜಿಸಿದನು. ವಿಭಾ, ನಿನಗೆ ಕೇಳಿಸ್ತಿಲ್ವಾ? ಅದಕ್ಕೆ ವಿಭಾ ನಡುಗುವ ಸ್ವರದಲ್ಲಿ ಕೇಳಿದಳು. ಹೇಳಿ, ಏನಾಯಿತು? ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ನನ್ನ ಮೊದಲ ಕೂಗಿಗೆ ನೀನು ಇಲ್ಲಿ ಬಂದು ತಲುಪಬೇಕು ಎಂದು ಹೇಳುತ್ತಾ ಸುಮನ್ ತನ್ನ ಶರ್ಟನ್ನು ವಿಭಾ ಕಡೆಗೆ ಎಸೆದನು ಮತ್ತು ಹೇಳಿದನು, ನನಗೆ ಇವತ್ತು ಈ ಶರ್ಟ್ ತೊಟ್ಟುಕೊಂಡು ಆಫೀಸಿಗೆ ಹೋಗಬೇಕು. ಇದನ್ನು ಚೆನ್ನಾಗಿ ಐರನ್ ಮಾಡು ಎಂದನು. ವಿಭಾ ಅವನ ಶರ್ಟ್ ತೆಗೆದುಕೊಂಡು ಐರನ್ ಮಾಡತೊಡಗಿದಳು. ಆಗ ಬಾತ್ರೂಮಿನಿಂದ ಸುಮನ್ ಧ್ವನಿ ಕೇಳಿಸಿತು. ಅರೆ ವಿಭಾ, ಟವೆಲ್ ಯಾಕೆ ಇಟ್ಟಿಲ್ಲ? ಬೇಗ ಟವೆಲ್ ತೆಗೆದುಕೊಂಡು ಬಾ, ನನಗೆ ಟೈಮ್ ಆಗ್ತಾ ಇದೆ ಎಂದನು. ವಿಭಾ ಐರನ್ ಮಾಡುವುದನ್ನು ಅಲ್ಲಿಯೇ ಇಟ್ಟು ಟವೆಲ್ ಎತ್ತಿಕೊಂಡು ಬೇಗ ಬೇಗ ಬಾತ್ರೂಮಿಗೆ ಹೋದಳು ಮತ್ತು ಬಾತ್ರೂಮಿನ ಬಾಗಿಲ ಹತ್ತಿರ ನಿಂತುಕೊಂಡು ಟವೆಲ್ ಒಳಗೆ ನೀಡಿದಳು ಮತ್ತು ಹೇಳಿದಳು, ಟವೆಲ್ ತೆಗೆದುಕೊಳ್ಳಿ. ಅದಕ್ಕೆ ಅವನು, ಇದನ್ನು ನಿನಗೆ ಪ್ರತಿ ಸಲ ನೆನಪು ಮಾಡಬೇಕು ಅಲ್ವಾ ಎಂದನು. ಸುಮನ್ ಟವೆಲನ್ನು ಜಗ್ಗುತ್ತಾ ತೆಗೆದುಕೊಂಡನು. ವಿಭಾ ಐರನ್ ಮಾಡಲು ಆತುರದಿಂದ ಮುಂದೆ ಹೋಗುತ್ತಿದ್ದಳು. ಆಗ ಅವಳ ಕಾಲು ಕಾಟ್ನ ಮೂಲೆಗೆ ತಗುಲಿತು. ನೋವಿನಿಂದ ಅವಳ ಮುಖ ಕೆಂಪಾಯಿತು. ಅವಳು ನರಳುತ್ತಾ ಕಾಲನ್ನು ಸವರಿದಳು. ತಕ್ಷಣ ಶರ್ಟ್ನ ಕಡೆಗೆ ಗಮನ ಹರಿಸಿದಳು. ಆದರೆ ಅವಳ ದೃಷ್ಟಿ ಶರ್ಟ್ನ ಮೇಲೆ ಬಿದ್ದ ತಕ್ಷಣ ಅವಳು ದಿಗ್ಭ್ರಮೆಗೊಂಡಳು. ಶರ್ಟ್ನ ಒಂದು ಭಾಗ ಸುಟ್ಟು ಹೋಗಿತ್ತು. ಆಗ ಅವಳಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಅವಳು ಭಯದಿಂದ ನಡುಗುತ್ತಿದ್ದಳು. ಅದೇ ಸಮಯಕ್ಕೆ ಬಾತ್ರೂಮಿನ ಬಾಗಿಲು ತೆರೆಯಿತು ಮತ್ತು ಸುಮನ್ ಹೊರಗಡೆ ಬಂದನು ಮತ್ತು ನನ್ನ ಶರ್ಟ್ ರೆಡಿಯಾಗಿದೆಯಾ ಎಂದು ಸಿಟ್ಟಿನಲ್ಲಿ ಕೇಳಿದನು. ಆದರೆ ವಿಭಾ ಏನೂ ಹೇಳದೆ ಸುಮ್ಮನೆ ನಿಂತಿದ್ದಳು. ಯಾವಾಗ ಸುಮನ್ನ ದೃಷ್ಟಿ ಶರ್ಟಿನ ಮೇಲೆ ಬಿತ್ತೋ ಆಗ ಅವನ ಕಣ್ಣು ಸಿಟ್ಟಿನಿಂದ ಕೆಂಪಾಯಿತು. ಅವನು ಸಿಟ್ಟಿನಿಂದ, ನೀನು ಇದೇನು ಮಾಡಿದೆ? ಇದು ನನ್ನ ಫೇವರೇಟ್ ಶರ್ಟ್ ಆಗಿತ್ತು ಎಂದು ಗರ್ಜಿಸಿದನು. ಅದಕ್ಕೆ ಅವಳು, ಸಾರಿ, ಅದು ತಪ್ಪಾಗಿ ಎಂದು ವಿಭಾ ಹೇಳುವುದರಲ್ಲಿದ್ದಳು. ಅಲ್ಲಿಗೆ ಸುಮನ್ ಚೀರಾಡುತ್ತಾ, ನಿನ್ನಿಂದ ಒಂದು ಕೆಲಸವೂ ನೆಟ್ಟಗೆ ಆಗೋಲ್ಲ ಎಂದನು. ಅದೇ ಸಮಯಕ್ಕೆ ಇನ್ನೊಂದು ರೂಮಿನಿಂದ ಸುಮನ್ನ ದೊಡ್ಡ ಅತ್ತಿಗೆ ಗೀತಾ ಬಹಳ ಹೆಮ್ಮೆಯಿಂದ ಒಳಗಡೆ ಬಂದಳು. ಅವಳ ನಡೆನುಡಿಯಲ್ಲಿ ವಿಚಿತ್ರವಾದ ಸ್ವೇಚ್ಛಾಚಾರವಿತ್ತು. ಅವಳು ತನ್ನ ಮೈದುನನಿಗೆ ಹೇಳಿದಳು, ಅರೆ, ಇಷ್ಟು ಚಿಕ್ಕ ವಿಷಯಕ್ಕೆ ಸಿಟ್ಟ್ಯಾಕೆ? ಒಂದು ಶರ್ಟ್ ಅಷ್ಟೇ ಅಲ್ಲವಾ? ನಿಮಗೆ ಗೊತ್ತೇ ಇದೆ, ಇವಳಿಂದ ಯಾವುದೇ ಕೆಲಸ ಸರಿಯಾಗಿ ಆಗೋಲ್ಲ. ಸ್ವಲ್ಪ ಇರು, ನಾನು ನಿನ್ನ ಅಣ್ಣನ ಶರ್ಟ್ ತಂದು ಕೊಡುತ್ತೇನೆ, ನೀವು ಅದನ್ನು ತೊಟ್ಟು ಆಫೀಸಿಗೆ ಹೊರಡಿ ಎಂದಳು. ಮತ್ತು ನಿಮಗೆ ಒಂದು ಮಾತು ಹೇಳಲ್ಲ, ನೀವು ನನ್ನ ತಂಗಿಯನ್ನು ಮದುವೆಯಾಗಿದ್ದರೆ ವಿಷಯವೇ ಬೇರೆ ಆಗುತ್ತಿತ್ತು ಎಂದು ಗೀತಾ ತನ್ನ ಮುಗುಳ್ನಗುವನ್ನು ಇನ್ನೂ ದೊಡ್ಡದು ಮಾಡಿ ನಗುತ್ತಾ ಹೇಳಿದಳು. ಅವಳ ಮಾತಿನಲ್ಲಿ ಇರುವ ವ್ಯಂಗ್ಯ ವಿಭಳ ಹೃದಯಕ್ಕೆ ಚುಚ್ಚುತ್ತಿತ್ತು. ಆದರೆ ಹೇಗೋ ಮಾಡಿ ತನ್ನ ಕಣ್ಣೀರನ್ನು ತಡೆದಿದ್ದಳು. ಗೀತಾ ಹೋದ ನಂತರ ಕೋಣೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತ್ತು. ವಿಭಾ ಧೈರ್ಯವನ್ನು ಒಟ್ಟುಗೂಡಿಸಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿದಳು. ನಿಮಗೆ ನನ್ನ ಮೇಲೆ ಯಾಕಿಷ್ಟು ಕೋಪ? ನಾನು ಒಪ್ಪಿಕೊಳ್ಳುತ್ತೇನೆ, ನನ್ನಿಂದ ತಪ್ಪಾಗಿದೆ. ನೀವು ನನ್ನೊಂದಿಗೆ ಆರಾಮವಾಗಿಯೂ ಸಹ ಮಾತನಾಡಬಹುದಲ್ಲವೇ? ಪ್ರತಿಯೊಂದು ವಿಷಯಕ್ಕೆ ಚೀರಾಡುವ ಅವಶ್ಯಕತೆ ಇದೆಯಾ? ಇದನ್ನು ಕೇಳುತ್ತಿದ್ದಂತೆ ಸುಮನ್ ವಿಭಾ ಕಡೆಗೆ ದುರುಗುಟ್ಟಿಕೊಂಡು ನೋಡಿ ಹೇಳಿದ, ಏನಂದೆ ನೀನು? ಇದರಲ್ಲಿಯೂ ನನ್ನದೇ ತಪ್ಪಿದೆಯಾ? ಆಗ ವಿಭಾ, ಇಲ್ಲ, ನಾನು ದೂಷಿಸುತ್ತಿಲ್ಲ, ನಾನು ಇದನ್ನು ಹೇಳುತ್ತಿದ್ದೇನೆ. ವಿಭಾ ಬಹಳ ಜಾಗರೂಕತೆಯಿಂದ ಹೇಳಲು ಪ್ರಯತ್ನಿಸಿದಳು. ಆದರೆ ಕೋಪದಿಂದ ಕೆಂಪಾಗಿದ್ದ ಸುಮನ್ನ ಮುಖವನ್ನು ನೋಡಿ ಅವಳ ಮಾತನ್ನು ಅಲ್ಲಿಗೆ ನಿಲ್ಲಿಸಿದಳು. ಅವನು ಅವಳ ತಲೆಯನ್ನು ಗಟ್ಟಿಯಾಗಿ ಹಿಡಿದು, ಹೌದಾ, ನಾನು ಹೇಗೆ ವರ್ತಿಸಬೇಕೆಂದು ನೀನು ನನಗೆ ಕಲಿಸುತ್ತೀಯಾ ಎಂದು ಹೇಳಿ ಅವನು ಅವಳನ್ನು ಗಟ್ಟಿಯಾಗಿ ಜಗ್ಗಿದನು. ಆಗ ವಿಭಾ ಬಹಳ ಕಷ್ಟಪಟ್ಟು ಅವನ ಕೈಯಿಂದ ತಪ್ಪಿಸಿಕೊಂಡಳು ಮತ್ತು ಹೇಳಿದಳು, ನಾನು ಕೂಡ ಮನುಷ್ಯಳು, ಇನ್ನು ಮುಂದೆ ಈ ರೀತಿಯ ನಡವಳಿಕೆಯನ್ನು ಸಹಿಸುವುದಿಲ್ಲ. ವಿಭಾ ಧ್ವನಿಯಲ್ಲಿ ಅಳುವಿತ್ತು. ಆದರೆ ಸುಮನ್ ಸಿಟ್ಟು ಆಕಾಶಕ್ಕೇರಿತ್ತು. ಹೌದಾ, ನೀನು ಏನು ಮಾಡ್ತೀಯಾ ಹೇಳು ಎಂದು ಹೇಳುತ್ತಾ ಸುಮನ್ ಒಂದರ ನಂತರ ಒಂದು ಜೋರಾಗಿ ವಿಭಾಳ ಕೆನ್ನೆಗೆ ಹೊಡೆದನು. ಹೊಡೆದ ಸಪ್ಪಳ ರೂಮಿನ ತುಂಬೆಲ್ಲ ಪ್ರತಿಧ್ವನಿಸುತ್ತಿತ್ತು. ವಿಭಾಳಿಗೆ ತಲೆ ಸುತ್ತು ಬರುತ್ತಿತ್ತು. ಅವಳು ಆಘಾತದಲ್ಲಿದ್ದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಆದರೆ ಅವಳು ಮೌನವಾಗಿದ್ದಳು. ಬಾಗಿಲ ಬಳಿ ನಿಂತ 5 ವರ್ಷದ ಹುಡುಗ ರೋಹಿತ್ ಇದನ್ನೆಲ್ಲ ನೋಡುತ್ತಿದ್ದ. ಒಂದು ಮೂಲೆಯಲ್ಲಿ ತುಂಬ ಹೆದರಿಕೊಂಡು ನಿಂತಿದ್ದ. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ತನ್ನ ತಂದೆಯ ಬೆಂಕಿಯ ಚೆಂಡಿನ ಹಾಗೆ ಇರುವಂಥ ಅವರ ಕಣ್ಣನ್ನು ನೋಡಿ ಅವನಿಗೆ ಅನಿಸುತ್ತಿತ್ತು, ಏನೇ ಆದರೂ ಅವರು ಇಂದು ನನ್ನನ್ನು ಹೊಡೆದು ಸಾಯಿಸುತ್ತಾರೆ. ಅವನ ಮುಗ್ಧ ಕಣ್ಣು ತಂದೆಯ ಈ ವರ್ತನೆಯಿಂದ ಹೆದರಿಕೆ ಮತ್ತು ನೋವಿನಿಂದ ತುಂಬಿ ಹೋಗಿತ್ತು.
ಅವನು ಓಡುತ್ತಾ ತನ್ನ ತಾಯಿಯ ಹತ್ತಿರ ತಲುಪಿದ ಮತ್ತು ಅವಳನ್ನು ತಬ್ಬಿಕೊಂಡು ಹೇಳಿದ, ಪಪ್ಪ, ನೀವು ಮಮ್ಮಿಗೆ ಹೊಡೆಯಬೇಡಿ ಎಂದು ಜೋರಾಗಿ ಚೀರಿದ. ಅವನ ಧ್ವನಿ ಭಯದಿಂದ ನಡುಗುತ್ತಿತ್ತು. ಸುಮನ್ ರೋಹಿತನ ಮಾತನ್ನು ಕೇಳಿ ಸಿಟ್ಟಿನಿಂದ ಹೇಳಿದ, ನಿನ್ನ ತಾಯಿಯ ತರಹ ನೀನು ಬಹಳ ಮಾತನಾಡಲು ಕಲಿತಿದ್ದೀಯಾ? ಇವತ್ತು ನಿನ್ನ ಬುದ್ಧಿಯನ್ನು ನಾನು ಸರಿ ಮಾಡುತ್ತೇನೆ ಎಂದು ಹೇಳುತ್ತಾ ಅವನು ತನ್ನ ಮಗನ ಮೇಲೂ ಕೈ ಮಾಡಲು ಹೊರಟ. ಆಗ ವಿಭಾ ಅವನ ಎದುರಿಗೆ ಬಂದು ನಿಂತಳು ಮತ್ತು ಹೇಳಿದಳು, ನನ್ನ ಮಗನಿಗೆ ಹೊಡೆಯಲು ಪ್ರಯತ್ನ ಮಾಡಬೇಡಿ. ವಿಭಾ ತನ್ನ ಮಗನನ್ನು ಎದೆಗೆ ಒತ್ತಿಕೊಳ್ಳುತ್ತಾ ಜೋರಾಗಿ ಚೀರಾಡುತ್ತಾ ಹೇಳಿದಳು. ಅವಳ ಕಣ್ಣಲ್ಲಿ ಸಿಟ್ಟು ಮತ್ತು ಅಸಹಾಯಕತೆ ಎರಡೂ ಕಾಣಿಸುತ್ತಿತ್ತು. ಈ ಕಡೆ ಸುಮನ್ ಸಿಟ್ಟಿನಿಂದ ಕುದಿಯುತ್ತಾ ವಿಭಾಳಿಗೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳುತ್ತಿದ್ದ. ಮತ್ತು ಸ್ವಲ್ಪ ಸಮಯದ ನಂತರ ಬೇರೆ ಶರ್ಟ್ ತೊಟ್ಟು ಸಿಟ್ಟಿನಿಂದ ತನ್ನ ಬ್ಯಾಗನ್ನು ಎತ್ತಿಕೊಂಡು ಬಾಗಿಲಿನಿಂದ ಹೊರಗಡೆ ಹೋದ. ಬಾಗಿಲನ್ನು ಜೋರಾಗಿ ಬಂದ್ ಮಾಡುವಾಗ ಬಂದ ಶಬ್ದದಿಂದ ಇಡೀ ಮನೆ ವಿಚಿತ್ರ ಮೌನದಿಂದ ತುಂಬಿತು. ವಿಭಾ ತನ್ನ ಮಗನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕೆಳಗಡೆ ಕುಳಿತು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಆಗ ಅವಳ ಮಗ, ಮಮ್ಮಿ, ಪಪ್ಪ ಯಾಕೆ ಇಷ್ಟು ಸಿಟ್ಟು ಮಾಡಿಕೊಳ್ಳುತ್ತಾರೆ ಎಂದು ಕಂಪಿಸುವ ಧ್ವನಿಯಲ್ಲಿ ಕೇಳಿದ. ಆದರೆ ವಿಭಾಳ ಹತ್ತಿರ ಅವನ ಪ್ರಶ್ನೆಗೆ ಯಾವುದೇ ರೀತಿಯ ಉತ್ತರವಿರಲಿಲ್ಲ. ಇಬ್ಬರು ಬಹಳ ಸಮಯದವರೆಗೆ ಒಬ್ಬರಿಗೊಬ್ಬರು ತಪ್ಪಿಕೊಂಡು ಕುಳಿತಿದ್ದರು. ವಿಭಾ ಮಗನನ್ನು ಸಮಾಧಾನಪಡಿಸಲು ಪ್ರಯತ್ನ ಮಾಡಿದಳು. ಆದರೆ ಅವನ ಮನಸ್ಸಿನ ಒಳಗಡೆ ಒಂದು ದೊಡ್ಡದಾದ ಬಿರುಗಾಳಿ ಉದ್ಭವವಾಗುತ್ತಿತ್ತು. ವಿಭಾಳ ಕಣ್ಣ ಮುಂದೆ ಕಳೆದು ಹೋದ ಘಟನೆಗಳು ನೆನಪಾಗುತ್ತಿದ್ದವು. ವಿಭಾ ಒಂದು ಸಾಧಾರಣವಾದ ಕುಟುಂಬದ ಸುಸಂಸ್ಕೃತ ಹುಡುಗಿಯಾಗಿದ್ದಳು. ಅವಳು ಕೇವಲ 10 ವರ್ಷದವಳಿದ್ದಾಗ ಅವಳ ತಂದೆ ತಾಯಿ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು. ಅದರ ನಂತರ ಅವಳ ಪಾಲನೆ ಪೋಷಣೆಯನ್ನು ಚಿಕ್ಕಪ್ಪ ಚಿಕ್ಕಮ್ಮ ಮಾಡುತ್ತಿದ್ದರು. ಚಿಕ್ಕಮ್ಮನಿಗೆ ಅವಳೆಂದರೆ ಅಷ್ಟಾಗಿ ಇಷ್ಟವಿರಲಿಲ್ಲ. ಆದರೆ ಚಿಕ್ಕಪ್ಪ ಅವಳನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಓದು ಮುಗಿಸಿದ ನಂತರ ವಿಭಾಳಿಗೆ ಒಂದು ಕಾಲೇಜಿನಲ್ಲಿ ಲೆಕ್ಚರ್ ಪೋಸ್ಟ್ ಸಿಕ್ಕಿತು. ಅವಳ ಚಿಕ್ಕಪ್ಪ ಆದಷ್ಟು ಬೇಗ ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡಲು ಬಯಸುತ್ತಿದ್ದರು. ಈ ಕಡೆ ಅದೇ ಸುಮನ್ ಶ್ಯಾಮ್ ಸುಂದರ್ ಅವರ ಚಿಕ್ಕ ಮಗನಾಗಿದ್ದ. ಶ್ಯಾಮ್ ಸುಂದರ್ ಅವರ ಆರೋಗ್ಯ ಅಷ್ಟಾಗಿ ಸರಿ ಇರುತ್ತಿರಲಿಲ್ಲ. ಅದಕ್ಕಾಗಿ ತಾವು ಜೀವಂತ ಇರುವಾಗಲೇ ತಮ್ಮ ಚಿಕ್ಕ ಮಗನ ಮದುವೆಯನ್ನು ಮಾಡಬೇಕೆಂದು ಇಷ್ಟಪಡುತ್ತಿದ್ದರು. ಶ್ಯಾಮ್ ಸುಂದರ್ ಅವರು ಮತ್ತು ವಿಭಾಳ ಚಿಕ್ಕಪ್ಪ ರಮೇಶ್ ಅವರು ಒಬ್ಬರಿಗೊಬ್ಬರು ಚೆನ್ನಾಗಿ ಪರಿಚಯದವರಾಗಿದ್ದರು. ಒಂದು ಸಲ ರಮೇಶ್ ಅವರ ಮನೆಗೆ ಬಂದ ಶ್ಯಾಮ್ ಸುಂದರ್ ಅವರು ವಿಭಾಳನ್ನು ನೋಡಿದರು. ವಿಭಾ ಚೆನ್ನಾಗಿ ಓದು ಬರಹ ಕಲಿತ ಹುಡುಗಿಯಾಗಿದ್ದಳು. ಅದರ ಜೊತೆ ಜೊತೆಗೆ ಮನೆ ಕೆಲಸವನ್ನು ಸಹ ಚೆನ್ನಾಗಿ ಮಾಡುತ್ತಿದ್ದಳು. ಅವರು ಅವಳ ನಡತೆ ಮತ್ತು ವ್ಯವಹಾರದ ಬಗ್ಗೆ ಬಹಳ ಪ್ರಭಾವಿತರಾದರು. ಅವರು ಅಲ್ಲಿಯೇ ತನ್ನ ಮಗ ಸುಮನ್ಗೋಸ್ಕರ ಅವಳ ಸಂಬಂಧವನ್ನು ಕೇಳಿದರು. ಆಗ ರಮೇಶ್ ಅವರು ಸಹ ಈ ಸಂಬಂಧಕ್ಕೆ ಒಪ್ಪಿಕೊಂಡರು. ಆದರೆ ವಿಷಯ ಅಷ್ಟು ಸಿಂಪಲ್ ಆಗಿ ಇರಲಿಲ್ಲ. ಸುಮನ್ ಅತ್ತಿಗೆ ಗೀತಾ ಯಾರನ್ನಾದರೂ ಮೋಡಿ ಮಾಡುವ ಚಾಲಾಕಿ ವ್ಯಕ್ತಿತ್ವ ಇರುವ ಮಹಿಳೆಯಾಗಿದ್ದಳು. ಅವಳು ಈ ಸಂಬಂಧದಿಂದ ಸಂತೋಷವಾಗಿರಲಿಲ್ಲ. ಅವಳು ಸುಮನ್ ಮದುವೆ ತನ್ನ ಚಿಕ್ಕ ತಂಗಿ ರೀಮಾಳ ಜೊತೆ ಮಾಡಲು ಬಯಸುತ್ತಿದ್ದಳು. ಗೀತಾಳಿಗೆ ಅನಿಸುತ್ತಿತ್ತು, ಅವಳ ತಂಗಿ ಮನೆಯಲ್ಲಿ ಅವಳ ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಬಹುದು ಎಂದುಕೊಂಡಿದ್ದಳು. ಗೀತಾ ಶ್ಯಾಮ್ ಸುಂದರ್ ಅವರ ಬಳಿ ಹೇಳಿದಳು, ಪಪ್ಪ ವಿಭಾ ಒಳ್ಳೆಯ ಹುಡುಗಿ ಆಗಿರಬಹುದು, ಆದರೆ ಅವಳು ನನ್ನ ತಂಗಿಗೆ ಸರಿಸಾಟಿಯಲ್ಲ. ಅಷ್ಟೇ ಅಲ್ಲ, ಸುಮನ್ ಓದು ಬರಹ ಕಲಿತಿರುವ ಹುಡುಗ. ಅಷ್ಟೇ ಅಲ್ಲ, ಒಳ್ಳೆಯ ರೀತಿಯಿಂದ ಹಣ ಗಳಿಸುತ್ತಿದ್ದಾನೆ. ಸುಮನ್ನಂಥ ಒಳ್ಳೆಯ ಹುಡುಗನಿಗೆ ಹುಡುಗಿಯೂ ಸಹ ಲಕ್ಷ್ಯದಲ್ಲಿ ಒಬ್ಬಳಾಗಿರಬೇಕು. ಆದರೆ ಶ್ಯಾಮ್ ಸುಂದರ್ ಅವರು ಗೀತಾಳ ಕಡೆ ಅಷ್ಟಾಗಿ ಗಮನ ಹರಿಸದೆ ಸುಮನ್ನಿಗೆ ವಿಭಾಳ ಸಂಬಂಧವನ್ನೇ ಒಪ್ಪಿಕೊಂಡರು. ಸುಮನ್ ಮತ್ತು ವಿಭಾಳ ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಮದುವೆ ನಂತರ ವಿಭಾಳು ಸಹ ತನ್ನ ನೌಕರಿಯನ್ನು ಮಾಡುತ್ತಿರಲಿಲ್ಲ. ಯಾಕೆಂದರೆ ಅವನ ಹೆಂಡತಿ ಮನೆಯಲ್ಲಿದ್ದು ಮನೆಯ ಕೆಲಸವನ್ನೆಲ್ಲ ಸಂಭಾಳಿಸಲಿ ಎಂದು ಸುಮನ್ ಬಯಸುತ್ತಿದ್ದ. ಅದೇ ತರಹ ಮನೆಯ ಜನರೆಲ್ಲ ಬಹಳ ಸಂತೋಷವಾಗಿರಲಿ ಎಂದು ಅವಳು ಬಹಳ ಪ್ರಯತ್ನಪಟ್ಟಿದ್ದಳು. ಗೀತಾಳಿಗೂ ಸಹ ಬಹಳ ಗೌರವವನ್ನು ನೀಡುತ್ತಿದ್ದಳು. ಅಷ್ಟೇ ಅಲ್ಲ, ಅವಳನ್ನು ಯಾವಾಗಲೂ ತನ್ನ ಅಕ್ಕನ ಸ್ಥಾನದಲ್ಲಿಟ್ಟಿದ್ದಳು. ಆದರೆ ಗೀತಾಳಿಗೆ ವಿಭಾಳ ಈ ವ್ಯವಹಾರ ತೋರಿಕೆ ಅನಿಸುತ್ತಿತ್ತು. ಅವಳಿಗೆ ವಿಭಾ ಮನೆಯವರೆಲ್ಲರ ಪ್ರೀತಿ ಮತ್ತು ಗೌರವವನ್ನು ಗಳಿಸುವುದು ಇಷ್ಟವಿರಲಿಲ್ಲ. ಅದಕ್ಕಾಗಿ ಅವಳು ವಿಭಾಳನ್ನು ಯಾವಾಗಲೂ ತನಗಿಂತ ಕೆಳಗೆ ಇರುವ ಹಾಗೆ, ಎಲ್ಲರ ದೃಷ್ಟಿಯಲ್ಲಿ ಅವಳು ಕೆಟ್ಟವಳಾಗಿ ಇರುವ ಹಾಗೆ ಏನಾದರೊಂದು ಮಾಡುತ್ತಲೇ ಇರುತ್ತಿದ್ದಳು. ಒಂದು ದಿನ ವಿಭಾ ತನ್ನ ತವರು ಮನೆಗೆ ಹೋಗಿದ್ದಳು. ಹಾಗಾಗಿ ಗೀತಾಳಿಗೆ ಅವಕಾಶ ಸಿಕ್ಕಿತು. ಅವಳು ಸುಮನ್ ಬಳಿ ಬಂದು ಹೇಳಿದಳು, ಸುಮನ್, ನೀನು ಬಹಳ ಓದು ಬರಹ ಕಲಿತಿರುವ ಮಾಡ್ರನ್ ಹುಡುಗ. ಈ ವಿಭಾ ನಿನಗೆ ಸರಿಸಾಟಿಯಲ್ಲ. ನಿನ್ನಂತಹ ಸ್ಟೈಲಿಶ್ ಮತ್ತು ಹ್ಯಾಂಡ್ಸಮ್ ಹುಡುಗನಿಗೆ ಅಂತಹ ಸಾಧಾರಣ ಹುಡುಗಿ ಹೊಂದುತ್ತಾಳೆಯೇ? ಆದರೆ ಅವನು ಆ ಸಮಯದಲ್ಲಿ ಏನನ್ನೂ ಹೇಳಲಿಲ್ಲ. ಆದರೆ ಅವನ ಯೋಚನೆಯಲ್ಲಿ ಸ್ವಲ್ಪ ಪರಿಣಾಮ ಬೀರಲು ಪ್ರಾರಂಭವಾಗಿದ್ದು, ನಿಧಾನವಾಗಿ ಸುಮನ್ ವ್ಯವಹಾರ ನಿಭಾಳೊಟ್ಟಿಗೆ ಕಠೋರವಾಗುತ್ತಾ ಹೋಯಿತು. ಚಿಕ್ಕ ಚಿಕ್ಕ ವಿಷಯಕ್ಕೂ ಅವಳನ್ನು ಗದರಿಸುವುದು, ಅಣಕನ ಮಾತಾಡುವುದು ಮತ್ತು ಒಮ್ಮೊಮ್ಮೆ ಕೈಯೆತ್ತಿ ಹೊಡೆಯುವುದು ಪ್ರತಿನಿತ್ಯದ ಕೆಲಸವಾಗಿತ್ತು. ವಿಭಾಳಿಗೆ ಬದಲಾದ ಸುಮನ್ನ ಈ ವ್ಯವಹಾರದ ಬಗ್ಗೆ ಗೊತ್ತೇ ಆಗಲಿಲ್ಲ. ಅವಳು ತುಂಬಾ ಸಲ ಸುಮನ್ನೊಟ್ಟಿಗೆ ಮಾತನಾಡಲು ಪ್ರಯತ್ನಪಟ್ಟಳು. ಆದರೆ ಯಾವಾಗಲೂ ಸುಮನ್ನ ಉತ್ತರ ಕಹಿ ಮತ್ತು ಆಕ್ರಮಣಕಾರಿಯಾಗಿರುತ್ತಿತ್ತು. ಈ ವಿಷಯದ ಬಗ್ಗೆ ಅವಳು ತನ್ನ ಅತ್ತೆಯ ಹತ್ತಿರ ಮಾತನಾಡಿದಳು.
ಅತ್ತೆಯ ಮಾತು ಕೇಳಿ ಅವಳಿಗೆ ಬಹಳ ಆಶ್ಚರ್ಯವಾಯಿತು. ಅತ್ತೆ ಹೇಳಿದಳು, ವಿಭಾ, ಗಂಡ ಹೆಂಡತಿಯ ನಡುವೆ ಚಿಕ್ಕ ಪುಟ್ಟ ಮಾತುಗಳು ಬಂದು ಹೋಗುತ್ತಿರುತ್ತವೆ. ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬಾರದು. ಯಾವುದೇ ಮೂರನೇ ವ್ಯಕ್ತಿಯ ಎದುರಿಗೆ ಅಳುವುದರ ಬದಲು ರೂಮಿನ ಒಳಗಡೆ ಅದನ್ನು ಪರಿಹರಿಸಿಕೊಳ್ಳಬೇಕು ಎಂದಳು. ಈ ರೀತಿ ಹೇಳಿ ಅವಳ ಅತ್ತೆ ಅಲ್ಲಿಂದ ತಪ್ಪಿಸಿಕೊಂಡಳು. ಆದರೆ ಅವಳ ಮಾವ ಶ್ಯಾಮ್ ಸುಂದರ್ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಯಾವಾಗಲೂ ಅವರು ತಮ್ಮ ಮಗನಿಗೆ ಒಂಟಿಯಾಗಿ ಇದ್ದಾಗ ತಿಳಿಸಿ ಹೇಳಲು ಪ್ರಯತ್ನ ಪಡುತ್ತಿದ್ದರು. ಆದರೆ ಸುಮನ್ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಹೊರಗೆ ಹಾಕುತ್ತಿದ್ದ. ಒಂದು ಕಡೆ ಶ್ಯಾಮ್ ಸುಂದರ್ ಅವರು ಹಾರ್ಟ್ ಪೇಷಂಟ್ ಆಗಿದ್ದರು. ಒಂದು ದಿನ ಅವರಿಗೆ ಎದೆಯಲ್ಲಿ ಬಹಳ ನೋವು ಕಾಣಿಸಿತು. ಮನೆಯವರೆಲ್ಲ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಮೊದಲೇ ಅವರು ಸ್ವರ್ಗಸ್ಥರಾದರು. ಅದರ ನಂತರ ಸುಮನ್ಗೆ ತನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಲು ಪೂರ್ಣವಾಗಿ ಫ್ರೀಡಮ್ ಸಿಕ್ಕಿತು. ಮದುವೆಯಾದ 1.5 ವರ್ಷದ ನಂತರ ವಿಭಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ವಿಭಾಳಿಗೆ ಈಗ ಸುಮನ್ನ ವ್ಯವಹಾರದಲ್ಲಿ ಬದಲಾವಣೆ ಆಗಬಹುದು ಎಂದು ಅನಿಸುತ್ತಿತ್ತು. ಆದರೆ ಅದು ಅವಳ ಭ್ರಮೆಯಾಗಿತ್ತು. ಅಷ್ಟೇ ಅಲ್ಲ, ಈಗ ಸುಮನ್ ಪ್ರತಿ ರಾತ್ರಿ ಡ್ರಿಂಕ್ಸ್ ಮಾಡಿ ಮನೆಗೆ ಬರುತ್ತಿದ್ದ. ಬಾಗಿಲು ತೆರೆಯುತ್ತಿದ್ದಂತೆ ಸರಾಯಿಯ ವಾಸನೆ ಮನೆಯಲ್ಲೆಲ್ಲ ಹರಡುತ್ತಿತ್ತು. ವಿಭಾ ದಿನವೆಲ್ಲ ಮನೆಯ ಕೆಲಸದಲ್ಲಿ ಬ್ಯುಸಿ ಇರುತ್ತಿದ್ದಳು. ರಾತ್ರಿ ತನ್ನ ಮಗ ರೋಹಿತ್ನೊಂದಿಗೆ ಎಚ್ಚರವಾಗಿರುತ್ತಿದ್ದಳು. ಆದರೆ ಸುಮನ್ನಿಗೆ ಇದಾವುದರ ಪರಿವೆಯೇ ಇರುತ್ತಿರಲಿಲ್ಲ. ಒಂದು ದಿನ ವಿಭಾ ಸ್ವಲ್ಪ ಧೈರ್ಯ ಮಾಡಿ ಸುಮನ್ಗೆ ಹೇಳಿದಳು, ನೀವು ಇಷ್ಟು ಹೊತ್ತಿನವರೆಗೆ ರಾತ್ರಿ ಹೊರಗಡೆ ಇರುತ್ತೀರಿ, ಡ್ರಿಂಕ್ಸ್ ಮಾಡಿ ಮನೆಗೆ ಬರುತ್ತೀರಾ, ಸ್ವಲ್ಪವಾದರೂ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಎಂದಳು. ಅದಕ್ಕೆ ಸುಮನ್, ಯಾವ ವಿಷಯಕ್ಕೆ ಕಾಳಜಿ ವಹಿಸಲಿ? ಅರೆ, ನಾನು ಕೆಲಸ ಮಾಡುತ್ತೇನೆ, ಮನೆಯನ್ನು ನಡೆಸಿಕೊಂಡು ಹೋಗುತ್ತೇನೆ. ಆದರೆ ನೀನು ಏನು ಮಾಡುತ್ತೀಯಾ? ರೊಟ್ಟಿ ತಟ್ಟುತ್ತೀಯಾ? ಮಗುವನ್ನು ಸಂಭಾಳಿಸುತ್ತೀಯಾ? ನೀನೇ ನನ್ನ ಬಗ್ಗೆ ಕಾಳಜಿ ವಹಿಸಬೇಕಿತ್ತು. ನೀನು ನನ್ನ ಮನೆಯಲ್ಲಿಯೇ ಇರುತ್ತೀಯಾ? ನನ್ನ ಹಣದಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೀಯಾ? ಮತ್ತು ನಾನು ಏನು ಮಾಡಬೇಕೆಂದು ನನಗೆ ಕಲಿಸುತ್ತೀಯಾ? ಸುಮನ್ ಜೋರಾಗಿ ಚೀರಾಡುತ್ತಾ ಪಕ್ಕದಲ್ಲಿ ಇರುವ ಗ್ಲಾಸನ್ನು ನೆಲದ ಮೇಲೆ ಬಿಸಾಡಿದ. ಅಷ್ಟೇ ಅಲ್ಲ, ವಿಭಾಳನ್ನು ತಳ್ಳಿ ನೆಲದ ಮೇಲೆ ಬೀಳಿಸಿದ. ಗಂಡನ ವ್ಯವಹಾರದಿಂದ ಭಯಭೀತಳಾದ ವಿಭಾ ರಾತ್ರಿಯೆಲ್ಲ ಎಚ್ಚರವಾಗಿದ್ದಳು. ಮಾರನೇ ದಿನ ಬೆಳಗ್ಗೆ ಸುಮನ್ ನಿದ್ದೆ ಮಾಡುತ್ತಿದ್ದ. ವಿಭಾ ಅಡುಗೆಯ ಮನೆಯಲ್ಲಿ ಟಿಫನ್ ರೆಡಿ ಮಾಡುತ್ತಿದ್ದಳು. ಅದೇ ಸಮಯಕ್ಕೆ ಅವಳ ಅಕ್ಕ ಗೀತಾ ಅಲ್ಲಿಗೆ ಬಂದಳು ಮತ್ತು ಹೇಳಿದಳು, ಅರೆ ವಿಭಾ, ರಾತ್ರಿ ಪುನಃ ಮತ್ತೆ ಏನಾದರೂ ಆಗಿತ್ತೇ? ನಿಮ್ಮ ಕೂಗಾಟ ನಮ್ಮ ರೂಮಿನವರೆಗೂ ಕೇಳಿಸುತ್ತಿತ್ತು. ಗೀತಾ ಮುಗುಳ್ನಗುತ್ತಾ ವ್ಯಂಗ್ಯವಾಗಿ ಹೇಳಿದಳು. ಆದರೆ ವಿಭಾ ಏನೂ ಹೇಳಲಿಲ್ಲ. ಸುಮ್ಮನೆ ತಲೆ ತಗ್ಗಿಸಿ ಕೆಲಸ ಮಾಡುತ್ತಿದ್ದಳು. ನಾನು ಮೊದಲೇ ಹೇಳಿದ್ದೆ, ನೀನು ಈ ಮನೆಗೆ ಸರಿಯಾದವಳಲ್ಲ ಎಂದು. ನಿನಗೆ ನಿನ್ನ ಗಂಡನನ್ನು ಸರಿಯಾಗಿ ನಿಭಾಯಿಸಿಕೊಳ್ಳಲು ಆಗುತ್ತಿಲ್ಲ ಮತ್ತು ಮನೆಯನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುತ್ತಿಲ್ಲ. ಅದಕ್ಕೆ ವಿಭಾ, ಅಕ್ಕ ಪ್ಲೀಸ್, ನಾನು ಮೊದಲೇ ತುಂಬ ಟೆನ್ಷನ್ನಲ್ಲಿ ಇದ್ದೇನೆ ಎಂದು ಬಹಳ ಮೆಲ್ಲಗೆ ಹೇಳಿದಳು. ಅದಕ್ಕೆ ಗೀತಾ, ಟೆನ್ಷನ್? ನಿನ್ನಿಂದಾಗಿ ಸುಮನ್ ಟೆನ್ಷನ್ನಲ್ಲಿದ್ದಾನೆ. ನೀನು ಅವಳ ಜೀವನವನ್ನು ಅದಕ್ಕೆ ಗೀತಾ, ಟೆನ್ಷನ್? ನಿನ್ನಿಂದಾಗಿ ಸುಮನ್ ಟೆನ್ಷನ್ನಲ್ಲಿದ್ದಾನೆ. ನೀನು ಅವನ ಜೀವನವನ್ನು ಹಾಳು ಮಾಡಿದೆ ಎಂದು ಹೇಳಿ ಗೀತಾ ತನ್ನ ಟಿಫಿನನ್ನು ಎತ್ತಿಕೊಂಡು ಹೊರಟು ಹೋದಳು. ವಿಭಾ ಈಗ ತನ್ನ ಸಹನೆಯನ್ನು ಕಳೆದುಕೊಳ್ಳುತ್ತಿದ್ದಳು. ಆದರೆ ಯಾರೊಂದಿಗೆ ಹೇಳಿ ತನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಲು ಸಾಧ್ಯ? ಏನೋ ಯೋಚನೆ ಮಾಡಿ ಅವಳು ಒಂದು ಬ್ಯಾಗಿನಲ್ಲಿ ತನ್ನ ಮತ್ತು ತನ್ನ ಮಗನ ಬಟ್ಟೆಯನ್ನು ಪ್ಯಾಕ್ ಮಾಡಿದಳು ಮತ್ತು ಸುಮ್ಮನೆ ತನ್ನ ತವರು ಮನೆಗೆ ಹೊರಟು ಹೋದಳು. ಇಲ್ಲಿ ಅವಳಿಗೆ ಆಸರೆ ಸಿಗಬಹುದೆಂದು, ಅವಳ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬಹುದೆಂದು ಅವಳಿಗೆ ಅನಿಸಿತ್ತು. ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಎದುರಿಗೆ ತನ್ನ ವ್ಯಥೆಯ ಕಥೆಯನ್ನು ಹೇಳಿದಳು. ಅವರ ಪ್ರತಿಕ್ರಿಯೆ ಅವಳಿಗೆ ದಿಗ್ಭ್ರಮೆಗೊಳಿಸಿತು. ಸ್ವಲ್ಪ ಹೊತ್ತಿನವರೆಗೆ ಚಿಕ್ಕಪ್ಪ ಒಂದು ಕೋಣೆಯಲ್ಲಿ ಮಾತನಾಡುತ್ತಿದ್ದರು. ನಂತರ ಹೊರಗಡೆ ಬಂದ ಚಿಕ್ಕಪ್ಪ ದೊಡ್ಡದಾದ ಉಸಿರನ್ನು ಎಳೆದುಕೊಳ್ಳುತ್ತಾ ಹೇಳಿದರು, ನೋಡು ಮಗಳೇ, ಪ್ರತಿಯೊಂದು ಮನೆಯಲ್ಲೂ ಸಹ ಇಂತಹ ಚಿಕ್ಕ ಪುಟ್ಟ ವಿಷಯಗಳು ನಡೆಯುತ್ತಿರುತ್ತವೆ. ಆದರೆ ಈ ವಿಷಯವನ್ನು ಇಷ್ಟು ದೊಡ್ಡ ಮಾಡುವುದು ಸರಿಯಲ್ಲ. ನೀನು ಅರ್ಥ ಮಾಡಿಕೊಳ್ಳಬೇಕು. ಇದನ್ನೆಲ್ಲ ಸಹಿಸುತ್ತಾ ನಿನ್ನ ಕರ್ತವ್ಯವನ್ನು ನೀನು ನಿಭಾಯಿಸಬೇಕು. ಅದು ನಿನ್ನ ಜವಾಬ್ದಾರಿ. ವಿಭಾ ದಿಗ್ಭ್ರಮೆಗೊಂಡಳು. ಅವಳು ಏನಾದರೂ ಹೇಳುವುದಕ್ಕಿಂತ ಮೊದಲು ಅವಳ ಚಿಕ್ಕಮ್ಮ ಹೇಳಿದರು, ನೋಡು, ಹುಡುಗಿಯರಿಗೆ ಅವರ ಅತ್ತೆಯ ಮನೆಯೇ ಸ್ವಂತ ಮನೆಯಾಗಿರುತ್ತದೆ. ಈಗ ನೀನು ಜಗಳ ಮಾಡಿ ಇಲ್ಲಿ ಬಂದು ಕುಳಿತರೆ ಸಮಾಜದಲ್ಲಿ ನಮ್ಮ ಮರ್ಯಾದೆಯನ್ನು ಉಳಿಯುತ್ತದೆ. ನಮಗೆ ನಮ್ಮ ಮಗಳ ಮದುವೆಯನ್ನು ಮಾಡಿಸಬೇಕು. ಹೇಗಾದರೂ ಮಾಡಿ ನಿನ್ನ ಗೃಹಸ್ಥ ಜೀವನವನ್ನು ನಡೆಸು ಎಂದು ಚಿಕ್ಕಮ್ಮ ನಿಧಾನವಾಗಿ ಹೇಳಿದಳು. ವಿಭಾ ನಡಗುವ ಧ್ವನಿಯಲ್ಲಿ ಹೇಳಿದಳು, ಚಿಕ್ಕಪ್ಪ, ನನಗೆ ಪುನಃ ಆ ನರಕಕ್ಕೆ ವಾಪಸ್ ಹೋಗಲು ಇಚ್ಛೆಯಿಲ್ಲ. ಆಗ ಅವಳ ಚಿಕ್ಕಪ್ಪ ಬಹಳ ಸಿಟ್ಟಿನಿಂದ ಹೇಳಿದರು, ನೋಡು, ಇನ್ನು ಮುಂದೆ ವಾದ ಮಾಡಬೇಡ. ನಾವು ಏನೇ ಹೇಳಿದರೂ ನಿನ್ನ ಒಳ್ಳೆಯದಕ್ಕೆ. ನಾಳೆ ಬೆಳಿಗ್ಗೆ ಪುನಃ ನೀನು ನಿನ್ನ ಮನೆಗೆ ಹೊರಟು ಹೋಗು ಮತ್ತು ನಿನ್ನ ಜವಾಬ್ದಾರಿ ಏನು ಅದನ್ನು ನಿಭಾಯಿಸು. ಶಾಂತವಾಗಿ ಎಲ್ಲವನ್ನು ನಿಭಾಯಿಸಿದರೆ ಎಲ್ಲವೂ ಸರಿಯಾಗುತ್ತದೆ. ಆ ರಾತ್ರಿ ವಿಭಾ ಬಹಳ ಸಮಯದವರೆಗೆ ಮನೆ ಸೂರನ್ನು ನೋಡುತ್ತಿದ್ದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಈಗ ಅದರಲ್ಲಿ ನೋವಿನೊಟ್ಟಿಗೆ ಸಿಟ್ಟು ಇತ್ತು. ಮಾರನೇ ದಿನ ವಿಭಾ ತನ್ನ ಬ್ಯಾಗನ್ನು ಎತ್ತಿಕೊಂಡು ಸುಮ್ಮನೆ ತನ್ನ ಅತ್ತೆ ಮನೆಗೆ ಬಂದಳು. ಬಾಗಿಲು ತೆರೆಯುತ್ತಿದ್ದ ಹಾಗೆ ಗೀತಾ ಚುಚ್ಚುವ ಮಾತಿನಲ್ಲಿ ಹೇಳಿದಳು, ಅರೆ ಬಂದೆಯ ಮಹಾರಾಣಿ, ಚಿಕ್ಕಪ್ಪ ಚಿಕ್ಕಮ್ಮ ನಿನ್ನನ್ನು 2 ದಿನವೂ ಇಟ್ಟುಕೊಂಡಿಲ್ವಾ ಎಂದಳು.
ಆಗ ವಿಭಾ ಏನೂ ಹೇಳಲಿಲ್ಲ. ಅವಳಿಗೆ ಗೊತ್ತಿತ್ತು ಗೀತಾಳಿಗೆ ಉತ್ತರ ಹೇಳಿದರೆ ಏನೂ ಪ್ರಯೋಜನವಿಲ್ಲವೆಂದು. ಅದರ ನಂತರದ ದಿನಗಳು ವಿಭಾಳಿಗೆ ಇನ್ನೂ ಕಠಿಣವಾಗಿತ್ತು. ಈಗ ಸುಮನ್ ಮತ್ತು ಗೀತಾಳಿಗೆ ಗೊತ್ತಾಗಿತ್ತು ಅವಳಿಗೆ ತಾಯಿಯ ಮನೆಯ ಕಡೆಯಿಂದ ಯಾವುದೇ ರೀತಿಯ ಆಸರೆ ಸಿಗುವುದಿಲ್ಲವೆಂದು. ಹಾಗಾಗಿ ಸುಮನ್ನ ವರ್ತನೆ ಇನ್ನೂ ಕಠೋರವಾಗಿತ್ತು. ಸುಮನ್ ಈಗ ರಾತ್ರಿ ಮಾತ್ರ ಡ್ರಿಂಕ್ಸ್ ಮಾಡಿ ಬರುತ್ತಿರಲಿಲ್ಲ. ಅದರ ಜೊತೆಗೆ ಸುಮ್ಮನೆ ವಿಭಾಳನ್ನು ಅಪಮಾನಗೊಳಿಸಲು ತನ್ನ ಪರಿವಾರದ ಸದಸ್ಯರ ಎದುರುಗಡೆ ಬಾಯಿಗೆ ಬಂದ ಹಾಗೆ ಹೇಳಲು ಪ್ರಾರಂಭಿಸಿದ. ಆದರೆ ಒಂದು ದಿನ ರೋಹಿತನ ಆರೋಗ್ಯ ಸರಿಯಿರಲಿಲ್ಲ. ರಾತ್ರಿ ಪೂರ್ತಿ ಅವನು ಜ್ವರದಲ್ಲಿಯೇ ಇದ್ದ. ಮಗನ ಜೊತೆಗೆ ವಿಭಾಳು ಸಹ ಎಚ್ಚರವಾಗಿದ್ದಳು. ಅವಳು ಸುಮನ್ಗೆ ಎಷ್ಟೋ ಸಲ ಎಬ್ಬಿಸಲು ಪ್ರಯತ್ನಿಸಿದಳು. ಆದರೆ ಅವನು ಕಿರಿಕಿರಿ ಮಾಡುತ್ತಾ ಹೇಳಿದ, ನನಗೆ ನಿದ್ದೆ ಮಾಡಲು ಕೊಡು, ಈ ಕೆಲಸ ನನ್ನದಲ್ಲ, ನಿನ್ನದೇ ಕೆಲಸ. ಮಾರನೇ ದಿನ ಬೆಳಿಗ್ಗೆ ವಿಭಾ ತನ್ನ ಮಗನನ್ನು ಡಾಕ್ಟರ್ಗೆ ತೋರಿಸುವ ವಿಷಯ ಮಾತನಾಡಿದಳು. ಆಗ ಸುಮನ್ ಸ್ಪಷ್ಟವಾಗಿ ಹೇಳಿದ, ನೀನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುವುದಾದರೆ ಆಟೋ ಮಾಡಿಕೊಂಡು ಕರೆದುಕೊಂಡು ಹೋಗು, ನನ್ನ ಬಳಿ ಸಮಯ ಇಲ್ಲ. ವಿಭಾ ಒಳಗೊಳಗೆ ತುಂಬ ನರ್ವಸ್ ಆಗಿದ್ದಳು. ಅವಳು ತನ್ನ ಈ ಬದುಕನ್ನು ತನ್ನ ಹಣೆಬರಹ ಎಂದು ಒಪ್ಪಿಕೊಂಡಿದ್ದಳು. ಸಮಯ ಹೀಗೆ ಸಾಗುತ್ತಿತ್ತು. ಆದರೆ ಇವತ್ತು ಒಂದು ಶರ್ಟ್ ಸುಟ್ಟು ಹೋಗಿದ್ದಕ್ಕೆ ಅವನು ವಿಭಾಳ ಹತ್ತಿರ ರಾಕ್ಷಸನಂತೆ ಕ್ರೌರ್ಯಕ್ಕೆ ಇಳಿದಿದ್ದ. ವಿಭಾಳಿಗೆ ಹೊಡೆಯುವುದನ್ನು ನೋಡಿ ಮಗ ರೋಹಿತ್ ಭಯದಿಂದ ನಡುಗುತ್ತಾ ತನ್ನ ತಾಯಿಯನ್ನು ಒಪ್ಪಿಕೊಂಡಿದ್ದನು. ರೋಹಿತ್ನ ಸ್ಥಿತಿಯನ್ನು ನೋಡಿ ವಿಭಾ ತಾನು ಮತ್ತು ತನ್ನ ಮಗ ಇಂತಹ ನರಕದಂತಹ ಜೀವನದಿಂದ ಹೇಗೆ ಮುಕ್ತಿ ಹೊಂದುವುದೆಂದು ಯೋಚಿಸುತ್ತಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಅವಳು ತನ್ನ ಫೋನ್ ಎತ್ತಿಕೊಂಡು ತನ್ನ ಕಾಲೇಜ್ ಫ್ರೆಂಡ್ ಗ್ರೂಪ್ನಲ್ಲಿ ಆಗುವ ವಿಷಯದ ಬಗ್ಗೆ ಓದಲು ಪ್ರಾರಂಭಿಸಿದಳು. ಪ್ರತಿ ವರ್ಷ ಅವಳ ಕಾಲೇಜಿನ ಗೆಳತಿಯರು ಒಂದು ಗೆಟ್ ಟುಗೆದರ್ ಅರೇಂಜ್ ಮಾಡುತ್ತಿದ್ದರು. ಇವತ್ತು ಸಹ ಅದೇ ವಿಷಯದ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು. ಅವಳು ಯಾವಾಗಲೂ ಗೆಟ್ ಟುಗೆದರ್ಗೆ ಹೋಗಲು ಸುಮನ್ನ ಭಯದಿಂದ ನಿರಾಕರಿಸುತ್ತಿದ್ದಳು. ಈ ಬಾರಿ ಅವಳು ತನ್ನನ್ನು ತಾನು ಕಂಟ್ರೋಲ್ ಮಾಡಲು ಪ್ರಯತ್ನಿಸಲಿಲ್ಲ. 2 ದಿನ ಕಳೆದು ಹೋಯಿತು. ಇವತ್ತು ಗೆಟ್ ಟುಗೆದರ್ ಇರುವ ದಿನವಾಗಿತ್ತು. ಸುಮನ್ ಹೊರಟ ನಂತರ ವಿಭಾ ರೆಡಿಯಾದಳು ಮತ್ತು ಮಗ ರೋಹಿತ್ನನ್ನು ಜೊತೆಗೆ ಕರೆದುಕೊಂಡು ಮನೆಯಿಂದ ಹೊರಗೆ ಹೊರಟಳು. ಅಲ್ಲಿಗೆ ತಲುಪಿ ಗೆಳತಿಯರೊಂದಿಗೆ ಭೇಟಿಯಾದ ಮೇಲೆ ಅವಳ ಮುಖದ ಮೇಲೆ ವರ್ಷಗಳ ನಂತರ ಮುಗುಳ್ನಗೆ ಮೂಡಿತು. ಅವಳ ಬೆಸ್ಟ್ ಫ್ರೆಂಡ್ ಸುಮತಿ ಅವಳಿಗೆ ಮೀಟ್ ಆದಳು. ಅವಳು ಇವಳನ್ನು ನೋಡುತ್ತಾ ಹೇಳಿದಳು, ವಿಭಾ, ಇದು ನೀನೇನಾ? ನಿನಗೆ ಏನಾಗಿದೆ? ಒಂದು ಕಾಲದಲ್ಲಿ ನಿನ್ನನ್ನು ಕಾಲೇಜಿನ ಬ್ಯೂಟಿ ಕ್ವೀನ್ ಎನ್ನಲಾಗುತ್ತಿತ್ತು. ಇವತ್ತು ನಿನ್ನ ಮುಖದಲ್ಲಿ ಆ ಹೊಳಪು ಮಾಯವಾಗಿದೆ. ಮೊದಮೊದಲು ವಿಭಾ ಮಾತನ್ನು ಬದಲಾಯಿಸಲು ಪ್ರಯತ್ನಪಟ್ಟಳು. ಆದರೆ ಅದರ ನಂತರ ಅವಳ ಕುತ್ತಿಗೆ ಮತ್ತು ಭುಜದ ಮೇಲೆ ಅವಳ ದೃಷ್ಟಿ ಬಿತ್ತು. ಅವಳು ವಿಭಾಳಿಗೆ ಇದು ಯಾವುದರ ಗುರುತು ಎಂದಳು. ಸುಮತಿ ಹಾಗೆ ಹೇಳಿದ್ದರಿಂದ ವಿಭಾಳಿಗೆ ಮುಜುಗರವಾಯಿತು. ಆದರೆ ಅವಳ ಸ್ನೇಹಿತರು ಪದೇ ಪದೇ ಕೇಳಿದಾಗ ಅವಳ ಕಣ್ಣಲ್ಲಿ ನೀರು ತುಂಬಿತು. ಅವಳು ತನ್ನ ಸಂಪೂರ್ಣ ಕಥೆಯನ್ನು ಹೇಳಿದಳು. ಹೇಗೆ ಅವಳು ಕೆಲವು ವರ್ಷಗಳಿಂದ ಸುಮನ್ನ ಅತ್ಯಾಚಾರವನ್ನು ಸಹಿಸುತ್ತಿದ್ದಾಳೆ ಎನ್ನುವುದನ್ನು ಹೇಳಿದಳು. ಇದನ್ನು ಕೇಳಿ ಸುಮತಿಯ ಕಣ್ಣಲ್ಲಿಯೂ ಸಹ ನೀರು ಬಂತು. ಕೆಲವು ಸಮಯದವರೆಗೆ ಅವಳು ಏನೂ ಮಾತನಾಡಲಿಲ್ಲ. ನಂತರ ಅವಳು ಹೇಳಿದಳು, ವಿಭಾ, ನೀನು ನಿನ್ನ ಜೊತೆಯಲ್ಲಿ ನಿನ್ನ ಮಗನ ಜೀವನವನ್ನು ಹಾಳು ಮಾಡುತ್ತಿದ್ದೀಯಾ ಎಂದು ನಿನಗೆ ಅನಿಸುತ್ತಿಲ್ಲವೇ? ನಿನ್ನ ದೊಡ್ಡ ತಪ್ಪು ನಿನ್ನ ಹಿಟ್ಲರ್ ಗಂಡನ ಆಜ್ಞೆಯನ್ನು ಅನುಸರಿಸಿ ನಿನ್ನ ಕೆಲಸವನ್ನು ಬಿಟ್ಟು ಬಿಟ್ಟಿದ್ದು. ಅರೆ, ನೀನು ಇಂದಿನ ಕಾಲದ ಹುಡುಗಿ, ಓದು ಬರಹ ಕಲಿತಿದ್ದೀಯಾ, ಬುದ್ಧಿವಂತಳಾಗಿದ್ದೀಯಾ. ಹೀಗಿದ್ದು ನೀನು ಹೇಗೆ ಇಷ್ಟೆಲ್ಲ ಅನ್ಯಾಯಗಳನ್ನು ಸಹಿಸಿಕೊಳ್ಳುತ್ತಿದ್ದೀಯಾ? ಸುಮತಿಯ ಮಾತು ಕೇಳಿ ವಿಭಾ ಸುಮ್ಮನಾದಳು. ಆದರೆ ಅವಳ ಒಂದೊಂದು ಮಾತು ನೇರವಾಗಿ ಅವಳ ಮನಸ್ಸನ್ನು ನೋಯಿಸುತ್ತಿತ್ತು. ಎಲ್ಲರೂ ಕುಣಿದು ಕುಪ್ಪಳಿಸುತ್ತಿದ್ದರೆ ಸುಮತಿ ಮತ್ತು ವಿಭಾ ತಮ್ಮ ಸಂಭಾಷಣೆಯಲ್ಲಿ ನಿರತರಾಗಿದ್ದರು. ಮನೆಗೆ ಹಿಂತಿರುಗುವಾಗ ಸುಮತಿ ವಿಭಾಳನ್ನು ತನ್ನ ಗಾಡಿಯಲ್ಲಿಯೇ ಡ್ರಾಪ್ ಮಾಡಿದಳು ಮತ್ತು ಹೋಗುವಾಗ ಅವಳಿಗೆ ಹೇಳಿದಳು, ಯಾವುದೇ ಸಮಯದಲ್ಲಾದರೂ ಸರಿ, ನಿನಗೆ ಅವಶ್ಯಕತೆ ಇದ್ದಾಗ ನನ್ನನ್ನು ನೆನಪು ಮಾಡಿಕೊ. ಮನೆಗೆ ಹಿಂತಿರುಗುವಾಗ ವಿಭಾಳ ಮನದಲ್ಲಿ ಸ್ವಲ್ಪ ತಳಮಳವಿತ್ತು. ಮನೆಗೆ ತಲುಪಿದಾಗ ಸುಮನ್ ಇನ್ನೂ ಮನೆಗೆ ಬಾರದಿರುವುದನ್ನು ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಅವನಿಗೆ ಗೊತ್ತಾದರೆ ಅವನು ಸುಮ್ಮನಿರುವುದಿಲ್ಲ. ಮಾರನೇ ದಿನ ರೋಹಿತ್ನಿಗೆ ಸ್ಕೂಲಿಗೆ ಕಳುಹಿಸಿದ ನಂತರ ವಿಭಾ ಸುಮನ್ಗೋಸ್ಕರ ಟಿಫಿನ್ ರೆಡಿ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಳು. ಆಗ ಸುಮನ್ ಟಿಫಿನ್ ಮಾಡಲು ಹೋಗುವವನಿದ್ದ. ಅಷ್ಟರಲ್ಲಿ ಅತ್ತಿಗೆ ಗೀತಾ ಅವನ ರೂಮಿಗೆ ಬಂದಳು ಮತ್ತು ಹೇಳಿದಳು, ನೋಡು ಸುಮನ್, ನಿನ್ನ ಹೆಂಡತಿಯನ್ನು ಕಂಟ್ರೋಲಿನಲ್ಲಿ ಇಡು. ಇಡೀ ದಿನ ನಿನ್ನ ಹೆಂಡತಿ ಮಾಯವಾಗಿದ್ದಳು. ನನಗೇನು ಗೊತ್ತಿಲ್ಲ ನಿನ್ನ ಹೆಂಡತಿ ಎಲ್ಲಿಗೆ ಹೋಗಿದ್ದಳೆಂದು, ಎಲ್ಲಿ ಸುತ್ತುತ್ತಿದ್ದಳೋ ಗೊತ್ತಿಲ್ಲ. ಮನೆಯ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕಾಯಿತು. ಇಷ್ಟು ಅವಳನ್ನು ಫ್ರೀಯಾಗಿ ಬಿಡುವುದು ಒಳ್ಳೆಯದಲ್ಲ. ಹಾಗಂದು ನೀನು ಅವಳ ಮೇಲೆ ಸಿಟ್ಟು ಮಾಡಿಕೊಳ್ಳಬೇಡ. ನಾನು ಕೇವಲ ನಿನಗೆ ನಿನ್ನ ಬೆನ್ನ ಹಿಂದೆ ಏನು ನಡೆಯುತ್ತಿದೆ ಎಂದು ಹೇಳಿದೆ ಅಷ್ಟೇ. ಇದನ್ನು ಕೇಳುತ್ತಿದ್ದಂತೆ ಸುಮನ್ನ ಕಣ್ಣು ಬೆಂಕಿಯ ಚಂಡಿನಂತಾಯಿತು. ಅವನು ವೇಗವಾಗಿ ನಡೆದು ವಿಭಾಳ ಕಡೆಗೆ ಹೋದನು. ರೊಟ್ಟಿ ಮಾಡುತ್ತಿದ್ದ ವಿಭಾಳನನ್ನು ಹಿಡಿದೆಳೆಯುತ್ತಾ ಅಡುಗೆ ರೂಮಿನಿಂದ ಹೊರಗೆ ಕರೆದುಕೊಂಡು ಬಂದನು. ನನಗೆ ಹೇಳದೆ ನೀನು ಮನೆಯ ಹೊರಗೆ ಹೋಗಿದ್ದೀಯಾ? ನಿನಗೆ ಎಷ್ಟು ಧೈರ್ಯ? ನನ್ನ ಬೆನ್ನ ಹಿಂದೆ ಯಾರನ್ನು ಮೀಟ್ ಆಗುತ್ತೀಯಾ ಎಂದನು. ನಾನು ನನ್ನ ಸ್ನೇಹಿತರನ್ನು, ನೋವಿನಿಂದ ನರಳುತ್ತಾ ವಿಭಾ ಹೇಳುತ್ತಿದ್ದಳು. ಆಗ ಸುಮನ್ ಚೀರಾಡುತ್ತಾ, ನನಗೆ ಗೊತ್ತಿಲ್ಲದೆ ಹೇಗೆ ಹೋದೆ?
ಈ ಮನೆಯಲ್ಲಿ ಇರುವುದಾದರೆ ನಿಯಮದ ಪ್ರಕಾರ ಇರಬೇಕಾಗುತ್ತದೆ. ಇಲ್ಲದಿದ್ದರೆ ಸುಮನ್ ಇನ್ನೇನೋ ಹೇಳುವ ಮೊದಲೇ ಅವನ ಮೊಬೈಲ್ ರಿಂಗ್ ಆಯಿತು. ಅವನ ಆಫೀಸಿನಿಂದ ಕರೆ ಬಂದಿತು. ಇದೆಲ್ಲದರ ನಡುವೆ ಅವನು ಆಫೀಸಿಗೆ ಬೇಗ ಹೋಗಬೇಕಿತ್ತು ಎನ್ನುವುದನ್ನೇ ಮರೆತು ಹೋಗಿದ್ದನು. ತಕ್ಷಣ ಅವನು ಅವಳನ್ನು ನೆಲದ ಮೇಲೆ ಬೀಳಿಸಿ ಟಿಫನ್ ಮಾಡದೆ ಹಾಗೆ ಮನೆಯಿಂದ ಹೊರಟು ಹೋದ. ವಿಭಾ ನೋವಿನಿಂದ ನರಳುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಉರಿಯುತ್ತಿರುವ ಬೆಂಕಿ ಅವಳಿಗೆ ಎದ್ದು ಏನಾದರೂ ಮಾಡುವ ಧೈರ್ಯವನ್ನು ನೀಡಿತು. ಅವಳು ತನ್ನ ಕಣ್ಣೀರನ್ನು ಒರೆಸಿದಳು ಮತ್ತು ಈಗ ಅವಳು ತನ್ನನ್ನು ಮತ್ತು ತನ್ನ ಮಗನನ್ನು ನೋಡಿಕೊಳ್ಳಬೇಕು ಎಂದು ನಿರ್ಧರಿಸಿದಳು. ಮನೆಯ ಎಲ್ಲ ಕೆಲಸವನ್ನು ಮುಗಿಸಿದಳು ಮತ್ತು ತನ್ನ ಹಳೆಯ ಲ್ಯಾಪ್ಟಾಪನ್ನು ತೆಗೆದಳು ಮತ್ತು ಈಗ ತಾನು ಸ್ವಾವಲಂಬಿಯಾಗಬೇಕು ಎಂದು ನಿರ್ಧರಿಸಿದಳು. ಯಾವುದಾದರೂ ಪೋಸ್ಟ್ಗಳು ಖಾಲಿ ಇರಬಹುದೆಂದು ನಗರದ ಪ್ರತಿಯೊಂದು ಶಾಲಾ ಕಾಲೇಜುಗಳ ವೆಬ್ಸೈಟ್ಗಳನ್ನು ವೀಕ್ಷಿಸಿದಳು. ಆದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳ ಅವಶ್ಯಕತೆ ಇತ್ತು. ಆದರೆ ಅವಳ ಹತ್ತಿರ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅಷ್ಟೇ ಅಲ್ಲ, ಈಗಂತೂ ಅವಳದು 7 ವರ್ಷಗಳ ಸುದೀರ್ಘ ಅಂತರವೂ ಆಗಿತ್ತು. ಆದರೂ ಅವಳು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಹಲವು ಕಡೆ ಇಮೇಲ್ ಅರ್ಜಿಗಳನ್ನು ಕಳುಹಿಸಿದಳು. ಸಂಜೆಯ ಹೊತ್ತು ವಿಭಾ ತನ್ನ ಲ್ಯಾಪ್ಟಾಪ್ನಲ್ಲಿ ತನ್ನ ಕಣ್ಣುಗಳನ್ನು ಬಿಟ್ಟುಕೊಂಡು ಕೆಲಸದ ಬಗ್ಗೆ ಸಂಭವನೀಯ ಉತ್ತರಕ್ಕಾಗಿ ಕಾಯುತ್ತಿದ್ದಳು. ಅಷ್ಟರಲ್ಲಿ ಬಾಗಿಲಲ್ಲಿ ಜೋರಾಗಿ ಶಬ್ದ ಕೇಳಿಸಿತು. ಬಾಗಿಲು ತೆರೆದರೆ ಎದುರುಗಡೆ ಸುಮನ್ ನಿಂತಿದ್ದ. ಅವನ ಕೈಯಲ್ಲಿ ಒಂದು ಕವರ್ ಇತ್ತು. ವಿಭಾ ಆ ಕವರನ್ನು ತೆಗೆದುಕೊಂಡು ಒಳಗೆ ಹೋಗಿ ಅದನ್ನು ಓಪನ್ ಮಾಡಿದಳು. ಅದರಲ್ಲಿ ಬರೆದ ಪ್ರತಿಯೊಂದು ಪದವೂ ಅವಳ ಆತ್ಮಕ್ಕೆ ಸುತ್ತಿಗೆಯಿಂದ ಹೊಡೆಯುವಂತಿತ್ತು. ವಿಭಾ ನಡುಗುತ್ತಾ ಹೇಳಿದಳು, ವಿಚ್ಛೇದನ? ಅದಕ್ಕೆ ಸುಮನ್ ತಣ್ಣಗೆ ಹೇಳಿದ, ಹೌದು. ಅಷ್ಟೇ ಅಲ್ಲ, ರೋಹಿತ್ ನನ್ನೊಂದಿಗೆ ಇರುತ್ತಾನೆ. ಇದು ನಿನಗೆ ಗೊತ್ತಿರಲಿ. ಯಾಕೆಂದರೆ ನಿನ್ನ ಬಳಿ ಕೆಲಸವಿಲ್ಲ. ನೀನು ನಿರುದ್ಯೋಗಿ. ನೀನು ಯಾವುದೇ ಕೆಲಸ ಮಾಡುತ್ತಿಲ್ಲ. ಅದಕ್ಕಾಗಿ ಅವನ ಪಾಲನೆ ಪೋಷಣೆ ಮಾಡುವ ಯೋಗ್ಯತೆ ನಿನಗಿಲ್ಲ. ವಿಭಾ ಪೇಪರನ್ನು ನೋಡಿದಳು. ನಂತರ ಅವಳ ಕಣ್ಣುಗಳು ರೋಹಿತ್ನ ಮುಖದ ಮೇಲೆ ಬಿದ್ದವು. ಅವಳ ಕಣ್ಣಲ್ಲಿ ನೀರು ಜಿನುಗಿತು. ಅವಳಿಗೆ ತುಂಬ ದುಃಖವಾಯಿತು. ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಆದರೆ ಅವಳು ತನ್ನನ್ನು ತಾನು ದುರ್ಬಲವಾಗಲು ಬಿಡಲಿಲ್ಲ. ಇವತ್ತು ನಾನು ಸೋತರೆ ರೋಹಿತ್ನ ಭವಿಷ್ಯ ಹಾಳಾಗಿ ಹೋಗುವುದು. ಅದಕ್ಕಾಗಿ ಏನಾದರೂ ಮಾಡಬೇಕೆಂದು ಅವಳು ಬಹಳ ತಾಳ್ಮೆ ವಹಿಸಿದಳು. ರಾತ್ರಿ ಇಡೀ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಳು. ಮಾರನೇ ದಿನ ಬೆಳಿಗ್ಗೆ ಅವಳು ಸುಮತಿಗೆ ಫೋನ್ ಮಾಡಿದಳು. ಸುಮತಿ, ನಾನು ಈಗ ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಎಂದಳು. ಏನಾಯಿತು ವಿಭಾ? ಸುಮತಿ ಧ್ವನಿಯಲ್ಲಿ ಚಿಂತೆ ಕಾಣಿಸುತ್ತಿತ್ತು. ಸುಮನ್ ನನಗೆ ವಿಚ್ಛೇದನ ನೀಡುವುದರ ಬಗ್ಗೆ ಯೋಚಿಸುತ್ತಿದ್ದಾನೆ ಮತ್ತು ಅವನು ರೋಹಿತ್ನನ್ನು ನನ್ನಿಂದ ದೂರ ಮಾಡಲು ಇಷ್ಟಪಡುತ್ತಿದ್ದಾನೆ. ನಾನು ನನ್ನ ಮಗನಿಂದ ದೂರವಾಗಿ ಬದುಕಲು ಸಾಧ್ಯವಿಲ್ಲ. ನನಗೆ ನಿನ್ನ ಸಹಾಯ ಬೇಕು. ಸಾಧ್ಯವಾದರೆ ಬಾಡಿಗೆಗೆ ಒಂದು ಚಿಕ್ಕ ಮನೆಯನ್ನು ಹುಡುಕಿಕೊಡು. ಆಗ ಸುಮತಿ, ನೀನು ಚಿಂತಿಸಬೇಡ. ನೀನು ಬಾಡಿಗೆ ಮನೆ ಹುಡುಕುವುದು ಬೇಡ. ನೀನು ನಮ್ಮ ಮನೆಯಲ್ಲಿ ನನ್ನೊಂದಿಗೆ ಇರಬಹುದು ಎಂದಳು. ಅದಕ್ಕೆ ವಿಭಾ, ಇಲ್ಲ ಸುಮತಿ, ಮೊದಲೇ ನನ್ನ ಅತ್ತೆ ಮನೆಯವರು ನನ್ನ ಕಡೆ ಬೆರಳು ತೋರಿಸುತ್ತಾರೆ. ನಾನು ನಿಮ್ಮ ಮನೆಗೆ ಬಂದರೆ ನನ್ನ ಚರಿತ್ರೆಯ ಬಗ್ಗೆ ಕೆಸರೆರಚುತ್ತಾ ಇದನ್ನು ಸಹ ನ್ಯಾಯಾಲಯದಲ್ಲಿ ನನ್ನ ವಿರುದ್ಧ ಬಳಸಿಕೊಳ್ಳುತ್ತಾರೆ ಎಂದಳು. ಆಗ ಸುಮತಿ, ಏನು ತೊಂದರೆ ಇಲ್ಲ. ನಾನು ನಿನಗೋಸ್ಕರ ಬಾಡಿಗೆ ಮನೆಯನ್ನು ಹುಡುಕುತ್ತೇನೆ. ನೀನು ಏನು ಚಿಂತೆ ಮಾಡಬೇಡ. ನಿನ್ನನ್ನು ನೀನು ಸಾಬೀತುಪಡಿಸುವ ಸಮಯ ಇದು. ನಾನು ನಿನ್ನೊಂದಿಗೆ ಯಾವಾಗಲೂ ಇದ್ದೇನೆ ಎಂದಳು. ಅದೇ ದಿನ ಸುಮತಿ ತನ್ನ ಮನೆಯ ಸಮೀಪ ಒಂದು ಸಣ್ಣ ಮನೆಯನ್ನು ಹುಡುಕಿದಳು. ವಿಭಾ ತನ್ನ ಮತ್ತು ತನ್ನ ಮಗನ ಬಟ್ಟೆಗಳನ್ನು ಪ್ಯಾಕ್ ಮಾಡಿದಳು ಮತ್ತು ರೋಹಿತ್ನನ್ನು ರೆಡಿ ಮಾಡಿದಳು. ಅದರ ಜೊತೆಗೆ ತಾನು ಸೇರಿಸಿಟ್ಟ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಸಮಯ ನೋಡಿ ಮನೆಯಿಂದ ಸುಮ್ಮನೆ ಹೊರಟು ಹೋದಳು. ಸಂಜೆ ಸುಮನ್ ಮನೆಗೆ ಬಂದು ದಿನನಿತ್ಯದಂತೆ ಅವನು ವಿಭಾಳನ್ನು ಕರೆದ. ವಿಭಾ, ನೀರು ಕೊಡು ಬೇಗ ಎಂದನು. ಆದರೆ ಮನೆಯಲ್ಲಿ ತುಂಬ ಮೌನವಾಗಿತ್ತು. ಅಡುಗೆಯ ರೂಮಿನಲ್ಲಿ ಇಣುಕಿ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ರೋಹಿತ್ನ ರೂಮ್ ನೋಡಿದನು. ಅದು ಸಹ ಖಾಲಿಯಾಗಿತ್ತು. ನಂತರ ಅವನು ಪುನಃ ತನ್ನ ರೂಮಿಗೆ ಬಂದನು. ಆಗ ಅವನ ದೃಷ್ಟಿ ಟೇಬಲ್ ಮೇಲೆ ಇಟ್ಟ ಲಕೋಟೆಯ ಮೇಲೆ ಬಿತ್ತು. ಅವನು ಆ ಲಕೋಟೆ ಓಪನ್ ಮಾಡಿ ಅದರ ಒಳಗೆ ವಿಭಾ ಇಟ್ಟ ಪತ್ರ ತೆರೆದನು. ಪತ್ರದಲ್ಲಿ ಬರೆಯಲಾಗಿತ್ತು, ಸುಮನ್, ನಾನು ನಿನ್ನೊಂದಿಗೆ ಬಹಳ ವರ್ಷ ಕಳೆದೆ. ಪ್ರತಿಯೊಂದು ಒಣಕದ ಮಾತು, ಪ್ರತಿಯೊಂದು ನೋವನ್ನು ಸಹಿಸುತ್ತಾ ಇದ್ದೆ. ಆದರೆ ಈಗ ನಾನು ಅದನ್ನು ಸಹಿಸಲು ಸಾಧ್ಯವಿಲ್ಲ. ನೀವು ಯಾವಾಗಲೂ ನನ್ನನ್ನು ದುರ್ಬಲಳೆಂದು ಪರಿಗಣಿಸಿದ್ದೀರಿ. ಆದರೆ ನಾನು ಈಗ ನನ್ನ ಮಗನೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸುತ್ತೇನೆ. ನೀವು ಏನು ಬೇಕಾದರೂ ಮಾಡಿ, ಆದರೆ ನಾನು ಇನ್ನು ಮುಂದೆ ನಿಮ್ಮೊಂದಿಗೆ ಇರುವುದಿಲ್ಲ ಎಂದು ಬರೆದಿದ್ದಳು. ಪತ್ರವನ್ನು ಓದಿದ ನಂತರ ಸುಮನ್ ಇಡೀ ದೇಹ ಸಿಟ್ಟಿನಿಂದ ನಡುಗುತ್ತಿತ್ತು. ಅವನು ಬೇಸರಗೊಂಡು ಸೋಫಾದಲ್ಲಿ ಕುಳಿತನು. ವಿಭಾಳಿಗೆ ಬೆದರಿಕೆ ಹಾಕಲು ವಿಚ್ಛೇದನದ ಪತ್ರಗಳನ್ನು ಸಿದ್ಧಪಡಿಸಿದ್ದನು. ಈಗ ಅವನ ಆಟ ಅವನಿಗೆ ಉಲ್ಟಾ ಹೊಡೆಯಿತು. ಬಹಳ ಸಮಯದವರೆಗೆ ಸುಮನ್ ಇದೇ ಯೋಚನೆಯಲ್ಲಿ ಮುಳುಗಿದ್ದ. ಮನೆಯ ಎಲ್ಲ ಸದಸ್ಯರು ಊಟ ಮಾಡಿ ಮಲಗಲು ಹೋಗಿದ್ದರು. ತಡರಾತ್ರಿ ಸುಮನ್ಗೆ ಹಸಿವಾಗಿತ್ತು. ಅವನು ಅಡಿಗೆ ರೂಮಿಗೆ ಹೋಗಿ ನೋಡಿದ. ಅಲ್ಲಿ ಒಂದು ಪ್ಲೇಟ್ನಲ್ಲಿ ತಣ್ಣಗಾಗಿರುವ ರೊಟ್ಟಿ ಮತ್ತು ಪಲ್ಯ ಇತ್ತು. ಅವನು ಮನಸ್ಸಿಲ್ಲದಿದ್ದರೂ ಸುಮ್ಮನೆ ಅದನ್ನು ತಿಂದು ತನ್ನ ರೂಮ್ಗೆ ಮಲಗಲು ಹೊರಟು ಹೋದನು. ಈಗ ಅವನ ಇಷ್ಟದ ತರಕಾರಿ ಪಲ್ಯಗಳನ್ನು ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡಲು ವಿಭಾ ಅವನ ಹತ್ತಿರ ಇರಲಿಲ್ಲ. ಮಾರನೇ ದಿನವೂ ಮನೆಯಲ್ಲಿ ಎಲ್ಲವೂ ಸಾಮಾನ್ಯ ರೀತಿಯಲ್ಲಿಯೇ ನಡೆದವು.
ಆದರೆ ಇಂದು ಸುಮನ್ನ ಗುಡುಗಿನ ಧ್ವನಿ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಲಿಲ್ಲ. ಈಗ ಅವನಿಗೆ ತುಂಬ ದುಃಖವಾಗತೊಡಗಿತು. ಆದರೂ ಸಹ ತಾನು ವಿಭಾಳಿಗೆ ಫೋನ್ ಮಾಡುವುದಿಲ್ಲವೆಂದು ಹಠ ಹಿಡಿದಿದ್ದ. ಆದರೆ ತನ್ನ ಹೆಂಡತಿಯನ್ನು ಕಳೆದುಕೊಂಡು ಅವನು ಒಳಗಿಂದೊಳಗೆ ತುಂಬ ನೋವನ್ನು ಅನುಭವಿಸುತ್ತಿದ್ದನು. ಅವನಿಗೆ ತನ್ನ ಕಚೇರಿಯ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ಅವನ ಕಾರ್ಯಕ್ಷಮತೆ ಕ್ಷೀಣಿಸಲು ಪ್ರಾರಂಭಿಸಿದಾಗ ಕಂಪನಿಯು ಅವನನ್ನು ಕೆಲಸದಿಂದ ತೆಗೆದುಹಾಕಿತು. ಅದರ ನಂತರ ಅವನಿಗೆ ಎಲ್ಲಿಯೂ ಒಳ್ಳೆಯ ಕೆಲಸ ಸಿಗಲಿಲ್ಲ. ಹಾಗಾಗಿ ಅವನು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡತೊಡಗಿದನು. ಅದೇ ರೀತಿ ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ವಿಭಾ ಈ ಸಮಸ್ಯೆಗಳನ್ನು ತನ್ನ ಶಕ್ತಿಯನ್ನು ಪರೀಕ್ಷಿಸಲು ಬಂದಿವೆ ಎಂದು ಅರಿತುಕೊಂಡಳು. ಮಗನಿಗೆ ಸುರಕ್ಷಿತ ಬಾಲ್ಯ ಮತ್ತು ಉಜ್ವಲ ಭವಿಷ್ಯವನ್ನು ನೀಡುವುದೇ ಅವಳ ದೊಡ್ಡ ಗುರಿಯಾಗಿತ್ತು. ಆದರೆ ಹಣದ ಸಮಸ್ಯೆ ಪ್ರತಿದಿನ ಜಾಸ್ತಿಯಾಗುತ್ತಾ ಹೋಯಿತು. ವಿಭಾ ಪುನಃ ಕೆಲವು ಸ್ಕೂಲ್ ಮತ್ತು ಕಾಲೇಜಿಗೆ ನೌಕರಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದಳು. ಆದರೆ ಪ್ರತಿಯೊಂದು ಜಾಗದಲ್ಲೂ ಸಹ ಅವಳಿಗೆ ನಿರಾಶೆ ಕಾದಿತ್ತು. ಆಗ ಸುಮತಿ ಅವಳಿಗೆ ಧೈರ್ಯ ತುಂಬುತ್ತಾ ಹೇಳಿದಳು, ವಿಭಾ, ನಿನಗೆ ಕೆಲಸ ಸಿಗದಿದ್ದರೆ ಏನೂ ತೊಂದರೆ ಇಲ್ಲ. ನಿನ್ನ ಬಳಿ ನಿನ್ನ ಸಾಮರ್ಥ್ಯವಿದೆ, ಅದನ್ನು ನೆನಪಿಡು ಎಂದಳು. ಅದಕ್ಕೆ ವಿಭಾ, ಅಂದರೆ ಏನು ಅಂದಳು. ಅದಕ್ಕೆ ಸುಮತಿ, ಅಂದರೆ ಹೊರಗಿನ ಬಾಗಿಲು ಮುಚ್ಚಿದರೆ ನೀನು ನಿನ್ನ ಅದೃಷ್ಟದ ಬಾಗಿಲು ಏಕೆ ತೆರೆಯಬಾರದು? ನಿನ್ನೊಳಗೆ ನೀನು ಏನು ಬೇಕಾದರೂ ಮಾಡಬಹುದು ಎಂಬುವಷ್ಟು ಸಾಮರ್ಥ್ಯವಿದೆ. ಇತ್ತೀಚೆಗಿನ ದಿನಗಳಂತೂ ಸಾಮಾಜಿಕ ಮಾಧ್ಯಮಗಳ ಯುಗವಾಗಿದೆ. ಒಂದು ವೇಳೆ ವ್ಯಕ್ತಿಯಲ್ಲಿ ಪ್ರತಿಭೆ ಇದೆ ಅಂತಾದರೆ ಅವನು ಯಾವುದೇ ಪ್ಲಾಟ್ಫಾರ್ಮ್ನಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳಬಹುದು. ನೀನು ಕಲಿಸುವ ರೀತಿ ಯಾವಾಗಲೂ ಸಹ ಅತ್ಯುತ್ತಮವಾಗಿಯೇ ಇತ್ತು. ನೀನು ಯಾಕೆ ಮಕ್ಕಳ ಪಠ್ಯಕ್ರಮದ ಆಧಾರದ ಮೇಲೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡಬಾರದು? ದಯವಿಟ್ಟು ನಾನು ಹೇಳಿದ್ದನ್ನು ಯೋಚಿಸು ಎಂದು ಹೇಳಿ ಅವಳು ಹೊರಟು ಹೋದಳು. ಸುಮಾ ಹೊರಟು ಹೋದ ಮೇಲೆ ಅವಳು ತನ್ನಷ್ಟಕ್ಕೆ ತಾನು, ಇದು ಒಳ್ಳೆಯ ಸಲಹೆ. ಈ ಬಗ್ಗೆ ನನ್ನ ಬಳಿ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಇಚ್ಛೆ ಇರುವಲ್ಲಿ ದಾರಿ ಸ್ವಯಂಚಾಲಿತವಾಗಿ ಹೊರಹೊಮ್ಮುತ್ತದೆ. ಅಂದರೆ ಮನಸ್ಸಿದ್ದರೆ ಮಾರ್ಗ ಇದ್ದೇ ಇರುತ್ತದೆ ಎಂದು ವಿಭಾ ತನ್ನ ಸ್ಮಾರ್ಟ್ ಫೋನ್ ಕೈಗೆತ್ತಿಕೊಂಡಳು ಮತ್ತು ವಿಡಿಯೋ ಮಾಡುವ ತಂತ್ರವನ್ನು ಗಂಟೆಗಳ ಕಾಲ ಶ್ರಮಿಸಿ ಕಲಿತಳು. 12ನೇ ತರಗತಿಯ ಮಕ್ಕಳ ಪರೀಕ್ಷೆ ಹತ್ತಿರ ಬಂದಿದ್ದರಿಂದ ಮೊದಲು 12ನೇ ತರಗತಿಯ ಮಕ್ಕಳಿಗೆ ಕಲಿಸುವ ವಿಷಯವನ್ನು ಮೊದಲು ಹುಡುಕಿದಳು ಮತ್ತು ಮಾರನೇ ದಿನ ಅವಳು ಸುಮತಿಯೊಂದಿಗೆ ಸೇರಿ ವಿಡಿಯೋ ಮಾಡಲು ತಯಾರಿ ನಡೆಸಿದಳು. ಸುಮತಿ ಕ್ಯಾಮರಾ ಸೆಟ್ ಮಾಡಿದಳು ಮತ್ತು ವಿಭಾ ಪಾಠ ಮಾಡಲು ಶುರು ಮಾಡಿದಳು. ಅವಳ ಧ್ವನಿಯಲ್ಲಿ ಆತ್ಮವಿಶ್ವಾಸವಿತ್ತು ಮತ್ತು ಕಲಿಸುವ ರೀತಿಯೂ ಸಹ ಬಹಳ ಸರಳವಾಗಿತ್ತು. ಎಷ್ಟೇ ಜಟಿಲವಾದ ವಿಷಯವೂ ಸಹ ಮಕ್ಕಳಿಗೆ ತುಂಬ ಸುಲಭವಾಗಿತ್ತು. ಮೊದಲ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಭಾಳ ಮನಸ್ಸಿನಲ್ಲಿ ಸಂಕೋಚವಿತ್ತು. ಅವಳು ಸುಮತಿ ಹತ್ತಿರ ಕೇಳಿದಳು, ಈ ವಿಡಿಯೋವನ್ನು ಯಾರಾದರೂ ನೋಡಬಹುದಾ ಎಂದು. ಆಗ ಸುಮತಿ ನಗುತ್ತಾ ಹೇಳಿದಳು, ನೀನು ಚಿಂತೆ ಮಾಡಬೇಡ. ನೀನು ಮಾಡಿದ ಪಾಠ ಎಷ್ಟು ಚೆನ್ನಾಗಿದೆ. ಜನರು ತಾವಾಗಿಯೇ ನಿನ್ನನ್ನು ಹುಡುಕುತ್ತಾರೆ. ನೀನು ಧೈರ್ಯಗೆಡಬೇಡ ಎಂದು ಹೇಳಿದಳು. ಕೆಲವು ದಿನಗಳ ನಂತರ ಅವಳ ವಿಡಿಯೋಗೆ ಒಳ್ಳೊಳ್ಳೆಯ ಕಮೆಂಟ್ ಬರಲು ಪ್ರಾರಂಭವಾಯಿತು. ಕೆಲವು ಜನರು ಕಮೆಂಟ್ ಮಾಡಿದರು. ಒಬ್ಬನು ಹೇಳಿದನು, ನೀವು ಕಲಿಸುವ ರೀತಿ ತುಂಬ ಚೆನ್ನಾಗಿದೆ. ಪ್ಲೀಸ್ ಬೇರೆ ಟಾಪಿಕ್ನ ಬಗ್ಗೆ ಬೇಗ ವಿಡಿಯೋ ಮಾಡಿ. ಇನ್ನೊಬ್ಬನು, ನೀವು ನನ್ನ ಮಗನ ಭಯವನ್ನು ಕಡಿಮೆ ಮಾಡಿದ್ದೀರಾ. ನಿಮಗೆ ತುಂಬ ಥ್ಯಾಂಕ್ಸ್. ಈ ರೀತಿಯಾದ ಕಮೆಂಟ್ನಿಂದ ಅವಳ ಕಮೆಂಟ್ ಬಾಕ್ಸ್ ತುಂಬಿ ಹೋಗಿತ್ತು. ವಿಭಾಳ ಕಣ್ಣಲ್ಲಿ ಒಂದು ರೀತಿಯ ಹೊಳಪು ಬಂತು. ಅವಳು ಇನ್ನೂ ಒಳ್ಳೆಯ ರೀತಿಯ ವಿಡಿಯೋ ಮಾಡಲು ಪ್ರಾರಂಭಿಸಿದಳು. ವಿಡಿಯೋಗಳನ್ನು ಬಹಳ ವಿಸ್ತಾರವಾಗಿ ತಿಳಿಸಿ ಹೇಳಲು ಪ್ರಯತ್ನಪಟ್ಟಳು. ಹಗಲು ರಾತ್ರಿ ತುಂಬ ಶ್ರಮಪಟ್ಟು ವಿಡಿಯೋಗಳನ್ನು ಮಾಡಿದಳು. ಹೀಗೆ ತನ್ನ ಶ್ರಮವನ್ನು ಮುಂದುವರಿಸಿದಳು. 1 ತಿಂಗಳ ಒಳಗೆ ಸಾವಿರಾರು ಜನರು ಅವಳ ವಿಡಿಯೋವನ್ನು ವೀಕ್ಷಿಸಿದರು. ಕೆಲವು ಸಮಯದ ನಂತರ ಸೋಷಿಯಲ್ ಮೀಡಿಯಾದಿಂದ ಸಿಗುವ ಹಣ ಅವಳ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿತು. ಅವಳು ರೋಹಿತ್ನನ್ನು ಒಂದು ಒಳ್ಳೆಯ ಸ್ಕೂಲಿನಲ್ಲಿ ಅಡ್ಮಿಷನ್ ಮಾಡಿಸಿದಳು ಮತ್ತು ತಾನೂ ಸಹ ಒಳ್ಳೆಯ ಕೋರ್ಸ್ಗಳನ್ನು ಮಾಡಿ ತನ್ನ ಜ್ಞಾನವನ್ನು ಸಹ ಹೆಚ್ಚಿಸಿಕೊಂಡಳು. ಈ ಕಡೆ ವಿಭಾ ಮನೆಯಿಂದ ಹೊರಗೆ ಬಂದ ನಂತರ ಮನೆಯ ವಾತಾವರಣ ಪೂರ್ತಿ ಬದಲಾಗಿತ್ತು. ಅತ್ತಿಗೆ ಗೀತಾ ಅಡುಗೆ ಮನೆಯಲ್ಲಿ ಪಾತ್ರೆಯನ್ನು ಉಜ್ಜುತ್ತಾ ಒದರುತ್ತಿದ್ದಳು. ಆಗ ಸುಮನ್ ಬಂದು ಹೇಳಿದ, ಅತ್ತಿಗೆ, ಇನ್ನೂವರೆಗೆ ನಾಷ್ಟ ಆಗಿಲ್ಲವಾ? ಹಾಂ, ನಾಷ್ಟಾನಾ? ಆಗಿದೆಯಲ್ಲ. ಈಗ ನಾನು ಎಲ್ಲರ ಕೆಲಸದ ಆಳಾಗಿದ್ದೇನೆ. ನಿಮ್ಮದು ವಿಪರೀತ ಆಯಿತು. ವಿಭಾ ಇದ್ದಾಳಲ್ಲ, ಆವಾಗ ಎಲ್ಲ ಸರಿ ಇತ್ತು ಎನ್ನುವಾಗಲೇ ಅತ್ತೆ ತನ್ನ ರೂಮಿನಿಂದ ಕೂಗಿದಳು, ಗೀತಾ, ನನ್ನ ಔಷಧಿ ಮತ್ತು ನಾಷ್ಟ ತೆಗೆದುಕೊಂಡು ಬಾ ಎಂದಳು. ಗೀತಾ ಸಿಟ್ಟು ಮಾಡಿಕೊಳ್ಳುತ್ತಾ ಹೇಳಿದಳು, ನನ್ನಿಂದಾಗುವುದಿಲ್ಲ. ನೀವು ನಿಮ್ಮ ಮಗನ ಹತ್ತಿರ ಹೇಳಿ. ನಾನೇನು ಕೆಲಸದ ಆಳಲ್ಲ ಎಂದಳು. ಆಗ ಸುಮನ್ ಅಮ್ಮ ಹೇಳಿದಳು, ಏನು ನೋಡುತ್ತಿದ್ದೀಯಾ? ಈ ಮನೆ ಪೂರ್ತಿ ಹಾಳಾಗುವುದಕ್ಕೂ ಮೊದಲು ವಿಭಾಳನ್ನು ಈ ಮನೆಗೆ ಕರೆದುಕೊಂಡು ಬಾ ಎಂದಳು. ಇದರಿಂದ ಕೋಪಗೊಂಡ ಸುಮನ್, ನಾನು ಅವಳನ್ನು ಕರೆಯಲು ಹೋಗಲ್ಲ. ಅವಳು ತಾನಾಗೇ ಹೋಗಿದ್ದಾಳೆ, ತಾನಾಗೇ ವಾಪಸ್ ಬರುತ್ತಾಳೆ. ಚಿಂತೆ ಮಾಡಬೇಡ ಅಮ್ಮ, ಇನ್ನು ಕೆಲವೇ ದಿನಗಳಲ್ಲಿ ಅವಳು ವಾಪಸ್ ಬರುತ್ತಾಳೆ. ನನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತು ಎಂದನು. ಅದೇ ಸಮಯಕ್ಕೆ ಡೋರ್ ಬೆಲ್ ಬಾರಿಸಿತು. ಗೀತಾ ಹೋಗಿ ಬಾಗಿಲು ಓಪನ್ ಮಾಡಿದಳು ಮತ್ತು ಸ್ವಲ್ಪ ಸಮಯದ ನಂತರ ಅವಳು ಜೋರಾಗಿ, ಸುಮನ್, ಹೊರಗೆ ಬಾ, ನಿನಗೋಸ್ಕರ ಏನು ಬಂದಿದೆ ನೋಡು ಎಂದಳು. ಸುಮನ್ ತಕ್ಷಣ ಹೊರಗೆ ಬಂದ. ಅವನ ಮುಖದಲ್ಲಿ ಬೇಸರ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಆಗ ಗೀತಾ ಅವನ ಕೈಗೆ ಒಂದು ಕಾಗದವನ್ನು ಕೊಟ್ಟಳು ಮತ್ತು ಹೇಳಿದಳು,
ನಿನ್ನ ಹೆಂಡತಿ ಡೈವರ್ಸ್ ಪೇಪರ್ ಮೇಲೆ ಸಹಿ ಮಾಡಿ ಕಳಿಸಿದ್ದಾಳೆ. ನೀನು ಮಾಡಿದ ಕೆಲಸಕ್ಕೆ ಈಗ ಅನುಭವಿಸು, ತೀಕ್ಷ್ಣ ಸ್ವರದಲ್ಲಿ ಹೇಳಿದಳು. ಪತ್ರ ನೋಡುತ್ತಿದ್ದಂತೆ ಸುಮನ್ನ ಕಾಲಿನ ಕೆಳಗಿನ ನೆಲ ಜಾರಿದಂತೆನಿಸಿತು. ವಿಭಾ ಇಷ್ಟು ದೊಡ್ಡ ಹೆಜ್ಜೆ ಇಡುತ್ತಾಳೆಂದು ಅವನಿಗೆ ನಂಬಲಾಗಲಿಲ್ಲ. ವಿಷಯ ನ್ಯಾಯಾಲಯಕ್ಕೆ ಹೋಯಿತು. ಮೊದಲ ವಿಚಾರಣೆಯಲ್ಲಿ ವಿಭಾ ತಾನು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಹೇಗೆ ಅನುಭವಿಸಿದೆ ಎಂದು ಹೇಳಿದಳು. ಸುಮನ್ನ ವಕೀಲರು ವಿಭಾಳಳ ಮೇಲೆ ಮಾತಿನ ಸುರಿಮಳೆ ಸುರಿಸುತ್ತಾ ಕೇಳಿದರು, ಮೇಡಮ್, ನೀವು ಮದುವೆ ಆದಾಗಿನಿಂದ 7 ವರ್ಷದವರೆಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಇರಲಿಲ್ಲ. ಅನಿರೀಕ್ಷಿತವಾಗಿ ನಿಮಗೆ ಈಗ ಹೇಗೆ ತೊಂದರೆಯಾಗುತ್ತಿದೆ ಎಂದರು. ಅದಕ್ಕೆ ವಿಭಾ ಆತ್ಮವಿಶ್ವಾಸದಿಂದ ಉತ್ತರಿಸಿದಳು, ನನ್ನ ಮದುವೆಯನ್ನು ಉಳಿಸಿಕೊಳ್ಳಲು ನಾನು ಎಲ್ಲವನ್ನೂ ಸಹಿಸಿಕೊಂಡೆ. ಆದರೆ ಈಗ ನನ್ನ ತಾಳ್ಮೆ ಮುಗಿದಿದೆ. ಅದಕ್ಕಾಗಿಯೇ ನಾನು ಈ ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕಾಗಿ ಬಂತು. ಮತ್ತು ಈ ಹೆಜ್ಜೆಯನ್ನು ಇಡಲು ನನ್ನ ಅತ್ತೆ ಮನೆಯವರು ಮತ್ತು ನನ್ನ ಗಂಡನೇ ಕಾರಣ ಎಂದಳು. ವಿಭಾಳನ್ನು ಅನೈತಿಕ ಮತ್ತು ನಿರ್ಲಕ್ಷ್ಯದ ತಾಯಿ ಎಂದು ಆರೋಪಿಸಿದರು. ತಾನಾಗಿಯೇ ಮನೆಯಿಂದ ಹೊರಗೆ ಹೋದವಳು, ನಡತೆ ಸರಿಯಿಲ್ಲದವಳು, ಇಂತಹ ತಾಯಿಗೆ ಮಗುವಿನ ಪಾಲನೆ ಹೇಗೆ ಸಾಧ್ಯ ಎಂದರು. ಆದರೆ ವಿಭಾ ತನ್ನ ನಿಲುವನ್ನು ಬಲವಾಗಿ ಮಂಡಿಸಿದಳು. ಅವಳು ಎದುರಿಸಿದ ಕೌಟುಂಬಿಕ ಹಿಂಸೆಯನ್ನು ಸಾಬೀತುಪಡಿಸುವ ಸಾಕ್ಷಿಗಳು ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಒದಗಿಸಿದಳು. ನಂತರ ರೋಹಿತ್ನನ್ನು ನ್ಯಾಯಾಲಯಕ್ಕೆ ಕರೆಸಿದಾಗ ಕೇಸ್ಗೆ ಹೊಸ ರೂಪ ಬಂತು. ಯಾವಾಗ ರೋಹಿತ್ನನ್ನು ಕೋರ್ಟಿಗೆ ಕರೆಸಲಾಯಿತು, ಆಗ ರೋಹಿತ್ ತನ್ನ ತಾಯಿಯ ಕೈ ಹಿಡಿದು ಒಳಗಡೆ ಬಂದ. ನ್ಯಾಯಾಧೀಶರು ಅವನನ್ನು ಬಹಳ ಪ್ರೀತಿಯಿಂದ ಕೇಳಿದರು, ಮಗು, ನೀನು ಯಾರೊಂದಿಗೆ ಇರಲು ಬಯಸುತ್ತೀಯಾ ಎಂದರು. ರೋಹಿತ್ನು ಯಾವುದೇ ಭಯವಿಲ್ಲದೆ ಹೇಳಿದನು, ನಾನು ಮಮ್ಮಿಯೊಂದಿಗೆ ಇರುತ್ತೇನೆ. ಪಪ್ಪ ಮಮ್ಮಿಗೆ ಬಹಳ ಹೊಡೆಯುತ್ತಿದ್ದರು. ಅವಳ ಮೇಲೆ ಜೋರು ಜೋರಾಗಿ ಚೀರಾಡುತ್ತಿದ್ದರು. ಮಮ್ಮಿ ಬಹಳ ಅಳುತ್ತಿದ್ದಳು. ನನ್ನ ಪಪ್ಪ ಬಹಳ ಕೆಟ್ಟವರು. ನಾನು ಅವನೊಂದಿಗೆ ಇರಲು ಬಯಸುವುದಿಲ್ಲ. ರೋಹಿತ್ನ ಈ ಮಾತು ಕೇಳಿ ಸುಮನ್ನ ಮುಖ ನಾಚಿಕೆಯಿಂದ ಕಪ್ಪಿಟ್ಟಿತು. ಈಗ ಅವನ ಹತ್ತಿರ ಪ್ರಕರಣವನ್ನು ಗೆಲ್ಲುವ ಭರವಸೆ ಇರಲಿಲ್ಲ. ಫಲಿತಾಂಶ ಮುಂದಿನ ವಿಚಾರಣೆಗೆ ಬಂದಿತು. ಈಗ ವಿಭಾ ತನ್ನದೇ ಆದ ಒಂದು ಸಣ್ಣ ಮನೆಯನ್ನು ಕಂತುಗಳಲ್ಲಿ ಖರೀದಿಸಿ ತನ್ನ ಮಗ ರೋಹಿತ್ನೊಂದಿಗೆ ಅಲ್ಲಿ ಸ್ಥಳಾಂತರಗೊಂಡಿದ್ದಳು. ಪ್ರಕರಣದ ಅಂತಿಮ ವಿಚಾರಣೆಗೆ 1 ದಿನ ಮೊದಲು ವಿಭಾಳಿಗೆ ಸುಮನ್ನಿಂದ ಫೋನ್ ಬಂತು. ಅವಳು ಫೋನ್ ಎತ್ತಿದಾಗ ಸುಮನ್ ತಾನು 1 ಸಾರಿ ನಿನ್ನನ್ನು ಭೇಟಿಯಾಗಬೇಕು ಎಂದನು. ಅದಕ್ಕೆ ವಿಭಾ, ನಾನು ನಿನ್ನನ್ನು ಭೇಟಿಯಾಗಲು ಬಯಸುವುದಿಲ್ಲ, ವಿಭಾ ಸ್ಪಷ್ಟವಾಗಿ ಹೇಳಿದಳು. ಆದರೆ ಸುಮನ್ನು ಅವಳನ್ನು ಕೊನೆಯ ಬಾರಿ ಭೇಟಿಯಾಗಲು ಬಯಸಿದಾಗ ವಿಭಾ ಅವನನ್ನು ಭೇಟಿಯಾಗಲು ಒಪ್ಪಿಕೊಂಡಳು. ಸುಮಾರು 15 ನಿಮಿಷಗಳವರೆಗೆ ಸುಮನ್ ವಿಭಾಳ ಮನೆಯ ಹೊರಗೆ ನಿಂತಿದ್ದ. ಮನೆಯ ಹೊರಗೆ ವಿಭಾ ಎಂಬ ನೇಮ್ ಪ್ಲೇಟ್ ಇತ್ತು. ಅವನು ಡೋರ್ ಬೆಲ್ ಒತ್ತಿದನು. ಆಗ ವಿಭಾ ಬಾಗಿಲು ತೆರೆದಳು ಮತ್ತು ಅವನನ್ನು ಒಳಗಡೆ ಬರಲು ಹೇಳಿದಳು. ಸುಮನು ಒಳಗಿನ ದೃಶ್ಯ ನೋಡಿ ಆಶ್ಚರ್ಯಪಟ್ಟುಕೊಂಡಿದ್ದ. ಮನೆ ನೋಡಲು ಬಹಳ ಚಿಕ್ಕದಾಗಿದ್ದು, ಆದರೆ ಎಲ್ಲ ರೀತಿಯಿಂದಲೂ ವ್ಯವಸ್ಥಿತವಾಗಿತ್ತು. ಮನೆಯಲ್ಲಿ ಎಲ್ಲ ರೀತಿಯ ಬಳಕೆಯ ವಸ್ತುಗಳೂ ಇದ್ದವು. ಏನು ಮಾತನಾಡಬೇಕಿತ್ತು ಎಂದು ವಿಭಾ ನೇರವಾಗಿ ಕೇಳಿದಳು. ಸುಮನ್ ತನ್ನ ಸ್ವರವನ್ನು ಮೃದುಗೊಳಿಸಲು ಪ್ರಯತ್ನಿಸಿದನು. ವಿಭಾ, ನಾನು ನಿನ್ನೊಂದಿಗೆ ಮಾತನಾಡಬೇಕೆಂದನು. ನನಗೆ 5 ನಿಮಿಷ ಸಮಯ ಕೊಡು. ವಿಭಾ, ನನಗೆ ನನ್ನ ತಪ್ಪಿನ ಅರಿವಾಯಿತು. ನೀನು ಹೋದ ಮೇಲೆ ನನ್ನ ಜೀವನದಲ್ಲಿ ನೀನು ಎಷ್ಟು ಮುಖ್ಯ ಎಂದು ನನಗೆ ಅರ್ಥವಾಯಿತು. ನೀನಿಲ್ಲದೆ ಮನೆ ಹಾಳು ಬಿದ್ದಿದೆ. ನನ್ನ ಅಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮತ್ತು ಅತ್ತಿಗೆ ಪ್ರತಿದಿನ ಜಗಳ ಮಾಡುತ್ತಾರೆ. ನಿಜ ಹೇಳಲ, ರೋಹಿತ್ನು ಹೇಳಿದ್ದನ್ನು ಕೇಳಿ ನನ್ನ ದೃಷ್ಟಿಯಲ್ಲಿ ನಾನು ಕೀಳಾಗಿದ್ದೇನೆ. ನಾನು ನಿನ್ನ ಜೊತೆಗೆ ಬಹಳ ಕೆಟ್ಟದಾಗಿ ವರ್ತಿಸಿದ್ದೇನೆ ವಿಭಾ ಎಂದನು. ಆಗ ವಿಭಾ ಬಹಳ ಗಂಭೀರ ಸ್ವರದಲ್ಲಿ ಹೇಳಿದಳು, ನಿನ್ನ ಜೀವನದಲ್ಲಿ ಎಲ್ಲವೂ ಕೆಟ್ಟದಾಗಿದೆ. ಅದಕ್ಕೆ ಈಗ ನಿನಗೆ ನನ್ನ ಮತ್ತು ರೋಹಿತ್ನ ನೆನಪು ಆಗಿದೆ ಅಲ್ವಾ ಎಂದಳು. ಆಗ ಅವನು, ಇಲ್ಲ ವಿಭಾ, ನಿಜವಾಗಲೂ ತಪ್ಪಿನ ಅರಿವಾಗಿದೆ. ನೀನು ಕೇವಲ ಡೈವರ್ಸ್ ವಿಷಯ ಬಿಟ್ಟು ಬಿಡು ಮತ್ತು ನೀನು ನನ್ನೊಂದಿಗೆ ಪುನಃ ಮನೆಗೆ ಬಾ ಎಂದನು. ಎಲ್ಲವನ್ನು ಹೊಸದಾಗಿ ಪ್ರಾರಂಭಿಸೋಣ ಎಂದನು ಮತ್ತು ರೋಹಿತ್ನ ಬಗ್ಗೆ ಯೋಚನೆ ಮಾಡು, ಅವನಿಗೆ ತಂದೆಯೂ ಬೇಕು ಎಂದನು. ಅದಕ್ಕೆ ವಿಭಾ, ಹೌದು, ನೀವು ಹೇಳಿದ್ದು ಸರಿ. ರೋಹಿತ್ನಿಗೆ ಖಂಡಿತವಾಗಿ ಅವನ ತಂದೆ ಬೇಕು. ಆದರೆ ಒಬ್ಬ ಆದರ್ಶ ತಂದೆ ಬೇಕು, ನಿಮ್ಮಂಥವರಲ್ಲ. ತನ್ನ ಹೆಂಡತಿಗೆ ಜೋರು ಮಾಡುವವನಲ್ಲ, ಅವನ ಹೆಂಡತಿಗೆ ಅಪಮಾನ ಮಾಡುವವನಲ್ಲ, ಅವನ ಹೆಂಡತಿಗೆ ಹೊಡೆಯುವವನಲ್ಲ. ಆ ತರಹದ ಅಪ್ಪ ಅವನಿಗೆ ಯಾವತ್ತೂ ಆದರ್ಶನಾಗಿರಲ್ಲ ಎಂದಳು. ಆಗ ಸುಮನ್, ನನಗೆ ಗೊತ್ತು, ನಾನು ಬಹಳ ತಪ್ಪು ಮಾಡಿದ್ದೇನೆ. ಆದರೆ ನಾನು ಪ್ರಾಮಿಸ್ ಮಾಡುತ್ತೇನೆ, ನೀನು ಒಂದು ಅವಕಾಶ ನೀಡಿದರೆ ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ. ಕೇವಲ ನನ್ನನ್ನು 1 ಸಾರಿ ಕ್ಷಮಿಸು ಎಂದನು. ಆಗ ವಿಭಾ ಬಹಳ ಕಠೋರವಾದ ಸ್ವರದಲ್ಲಿ ಹೇಳಿದಳು, ಅವಕಾಶ? ಪ್ರತಿದಿನ ನಿನಗೆ ಅವಕಾಶವಿತ್ತು ಸುಮನ್, ಆದರೆ ನೀನು ಪ್ರತಿ ಬಾರಿಯೂ ಅದನ್ನು ವ್ಯರ್ಥ ಮಾಡುತ್ತಿದ್ದೆ. ವಿಭಾ ದೃಢ ಸ್ವರದಲ್ಲಿ ಹೇಳಿದಳು, ಯಾರಾದರೂ ತಪ್ಪನ್ನು ಗೊತ್ತಿಲ್ಲದೆ ಮಾಡಿದರೆ ಕ್ಷಮಿಸಬಹುದು, ಆದರೆ ನಿನ್ನ ಪ್ರತಿಯೊಂದು ತಪ್ಪು ಗೊತ್ತಿದ್ದು ಮಾಡಿರುವುದು. ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ಸುಮನ್. ಮತ್ತು ನಿಜ ಹೇಳಬೇಕೆಂದರೆ ನನ್ನ ಜೀವನದಲ್ಲಿ ನಿನಗೆ ಯಾವುದೇ ಜಾಗವಿಲ್ಲ. ನೀನು ಹೋಗಬಹುದು ಎಂದಳು. ಸುಮನ್ ಕೊನೆಯದಾಗಿ 1 ಸಲ ರೋಹಿತ್ನನ್ನು ನೋಡಿದನು ಮತ್ತು ಭಾರವಾದ ಮನಸ್ಸಿನಿಂದ ಮನೆಯಿಂದ ಹೊರಗೆ ಬಂದನು. ವೀಕ್ಷಕರೇ, ಮಹಿಳೆ ತನ್ನ ಧೈರ್ಯ ಮತ್ತು ಸ್ವಾಭಿಮಾನದಿಂದ ಮುಂದೆ ಸಾಗಿದಾಗ ಅವಳು ಕೇವಲ ತನ್ನ ಕಥೆಯನ್ನು ಮಾತ್ರ ಬದಲಾಯಿಸುವುದಿಲ್ಲ, ಬದಲಾಗಿ ಜಗತ್ತಿಗೆ ಒಂದು ಉದಾಹರಣೆಯಾಗುತ್ತಾಳೆ.
ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಕಥೆಯನ್ನು ಬರೆಯುವ ಹಕ್ಕಿದೆ ಎಂಬುದನ್ನು ವಿಭಾ ಸಾಬೀತುಪಡಿಸಿದಳು. ನಿಮಗೆ ಈ ಕತೆ ಹೇಗನಿಸಿತು ಕಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.